ಸ್ತೋತ್ರ. ಪರಿಶುದ್ಧನ ಮಹೋನ್ನತನಾಗಿರುವ ಆತನ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಮಾತನಾಡುವ ಆತನು ನೀನು, ಪವಿತ್ರಾತ್ಮನ ನೀನು ಮಾತನಾಡು ಸ್ವಾಮಿ. ಅಪ್ಪ, ನೀನು ಮಾತನಾಡದೆ ಹೋದರೆ ಅಪ್ಪ ಮಾತನಾಡುವ ಮಾತುಗಳು ವ್ಯರ್ಥ ಸ್ವಾಮಿ. ಅಪ್ಪ ಸ್ತೋತ್ರ. ಹಾಲೆಲೂಯ. ಯಾವ ರೀತಿಯಾಗಿ ಅಪ್ಪ ಸ್ತೋತ್ರ, ಮಳೆಯು ಹಿಮವು ಭೂಮಿಗೆ ಬಿದ್ದು ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡದ ಹೊರತು ಅದು ಹಿಂತಿರುಗಿ ಹೋಗೋದಿಲ್ಲವೋ, ಅದೇ ರೀತಿಯಾಗಿ ನಿನ್ನ ಬಾಯಿಂದ ಹೊರಟಂಥ ಮಾತು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹಿಂತಿರುಗಿ ಹೋಗೋದಿಲ್ಲ ಅಂತ ನಾವು ವಾಕ್ಯ ಹೇಳುವ ಪ್ರಕಾರ ನೀನು ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ಪ್ರತಿಯೊಂದು ಅಪ್ಪ ಹೃದಯಗಳು ತೆರೆಯಲ್ಪಡಲಿ, ವಾಕ್ಯೆಂಬ ಬೀಜವು ಬಿತ್ತಲ್ಪಡಲಿ, 100ರಷ್ಟಾದ ಫಲವನ್ನು ಅನುಗ್ರಹಿಸಲಿ. ಪವಿತ್ರಾತ್ಮ ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಾತನಾಡು, ನೀನು ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯ. ಓದಿದ ಕೀರ್ತನೆಯಲ್ಲಿ 63ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೂ ಎಂಬಂತೆ ನನ್ನ ಆತ್ಮವು ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗ್ತದೆ. ಹಲ್ಲೆಲೂಯ. ಎಲ್ಲ ಸಂತೋಷವಾಗಿದ್ದೀರಾ? ಶಬ್ದವಾಗಿ ಹಲ್ಲೆಲೂಯ, ಹಲ್ಲೆಲೂಯ. ರೈಟ್. ಈ ದಿನದ ವಾಕ್ಯಕ್ಕಾಗಿ ನಾವು ಹೋಗೋಣ. ಕೀರ್ತನೆಗಳು 24ನೇ ಅಧ್ಯಾಯ 3ನೇ வாக்கியவನ್ನ ஓதிக்கொள்வோம். யார் கர்த்தருடைய பர்வதத்தில் ஏறுவான்? யார் அவருடைய பரிசுத்த ஸ்தலத்தில் நிலைத்திருப்பான்? ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಮುಂದೆ ಹೋದ್ರೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ 24ನೇ ಕೀರ್ತನೆ 3ನೇ ವಾಕ್ಯ, ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪರ್ವತವನ್ನು ಏರಬೇಕೆಂದರೆ, ಆತನ ಸನ್ನಿಧಿಯಲ್ಲಿ ನಾವು ಏರಿ ಹೋಗಬೇಕೆಂದರೆ ನಮಗೇನು ಬೇಕು? ಒಂದು ಅರ್ಹತೆ ಬೇಕು. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನನ್ನು ನಂಬಿದಾಗ, ಯೇಸು ಕ್ರಿಸ್ತನನ್ನು ನಂಬಿ ಬಂದಾಗ, ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಆಗ ದೇವರು ನಮಗೇನು ಕೊಡ್ತಾರೆ? ಒಂದು ಅರ್ಹತೆಯನ್ನು, ಒಂದು ಅನುಮತಿಯನ್ನು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಓ, ಯಾಕೋ ಎಲ್ಲ ಬೇಸರದಲ್ಲಿ ಇರಂಗೆ ಕಾಣ್ತೀರಾ? ಹಲ್ಲೆಲೂಯಾ. ಒಬ್ಬರು ನಗಾಡ್ತಿಲ್ಲ, ಎಲ್ಲೋ ಯೋಚನೆ ಮಾಡ್ತಾ ಇದ್ದೀರ. ಓ ಬ್ರದರ್, ನೀವೇನೋ ಹೇಳ್ರಿ. ಹಲ್ಲೆಲೂಯಾ. ಫೈರ್ ಆಗಿರ್ಬೇಕು ದೇವ್ರ ಮಕ್ಕಳು ನಾವು. ಹಿಂಗಿದ್ರೆ ಹೆಂಗೆ? ಹಲ್ಲೆಲೂಯಾ. ಇದು 2026ನೇ ವರ್ಷದಿಂದ ಜ್ಞಾಪಕ ಇಟ್ಕೊಳ್ರಿ. ಸತ್ಯವೇದದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ಕಡೆಯ ಕಾಲದ ಕಾರ್ಯಗಳು ಆರಂಭವಾಗುವಂತ ವರುಷ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಹದಗೆಟ್ಟು ಹೋಗ್ತಾ ಇದೆ, ಸ್ಥಿತಿಗಳು ಕೆಟ್ಟು ಹೋಗ್ತಾ ಇದೆ, ಜನರು ದಿನೇ ದಿನೇ ಕೆಡುಕಿನ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಕರ್ತನಲ್ಲಿ, ಕರ್ತನ ಅಗ್ನಿಯಲ್ಲಿ, ಕರ್ತನ ಪ್ರಸನ್ನತೆಯಲ್ಲಿ ನೀವು ಇಲ್ಲದೆ ಹೋದರೆ ಗೆಲ್ಲಲು ನಿಲ್ಲಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಕಡೆಯ ಕಾಲ, ಕಡೆಯ ದಿನಗಳಲ್ಲಿ, ಕಡೆಯ ಆ ಒಂದು ಸಮಯದಲ್ಲಿ ನಿಂತುಕೊಂಡಿದ್ದೇವೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದಿದಂಥ ಎಲ್ಲ ಕಾರ್ಯಗಳು ನೆರವೇರುವಂಥ ಕಾರ್ಯಗಳಲ್ಲಿ ನಿಂತುಕೊಂಡಿದ್ದೇವೆ. ಹಲ್ಲೆಲೂಯಾ. ಅದರಿಂದ ನಾವು ಹೆಂಗಿರ್ಬೇಕು ದೇವ್ರ ಮಕ್ಕಳು? ಹೇಳ್ರಿ, ಹೆಂಗಿರ್ಬೇಕ್ರಿ? ಫೈರ್ ಆಗಿರ್ಬೇಕು. ಬೆಂಕಿ ಕೆಂಡಗಳಾಗಿರ್ಬೇಕು. ಬೆಂಕಿ ಕೆಂಡ ಎಲ್ಲಿ ಬಿದ್ದರೂ ಏನಾಗತ್ತೆ? ಪಕ್ಕದಲ್ಲಿರೋದೆಲ್ಲ ಬೆಂಕಿ ಹತ್ಕೊಡ್ತದೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಎಲ್ಲೇ ಹೋದರೂ ದೇವರ ಪ್ರಸನ್ನತೆನ, ಅಭಿಷೇಕವನ್ನು ಮತ್ತೊಬ್ಬರಿಗೆ ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ಥ ಗ್ರಂಥ 12ನೇ ಅಧ್ಯಾಯ 43ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ, 12:43 மத்தாய ಬರೆದ ಸುವಾರ್ಥ ಗ್ರಂಥ. அசுத்த ஆவி ஒரு மனுஷனை விட்டு புறப்படும் போது வறண்ட இடங்களில் அலைந்து இளைப்பாறுதல் தேடியும். போதும். 12:43
ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಹಾ. ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಸಾಕು. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಹಲ್ಲೆಲೂಯಾ. ದೆವ್ವವು ಮನುಷ್ಯನನ್ನ ಬಿಟ್ಟು ಹೋದ ಮೇಲೆ ಯಾವಾಗ ಬಿಟ್ಟು ಹೋಗುತ್ತೆ? ಯಾವಾಗ ಬಿಟ್ಟು ಹೋಗುತ್ತೆ ಹೇಳ್ರಿ? ಯಾವಾಗ ಬಿಟ್ಟು ಹೋಗುತ್ತೆ? ಮಾತಾಡ್ಬೇಕು. ನೀವು ಮಾತಾಡಿಲ್ಲ ಅಂದ್ರೆ ಟೈಮ್ ಆಗಿ ಮತ್ತೆ ನಾ 12 ಗಂಟೆವರೆಗೂ ಬಿಡಲ್ಲ. ಹಲ್ಲೆಲೂಯಾ. ಮಾತಾಡ್ರಿ. ದೆವ್ವ ಯಾವಾಗ ಬಿಟ್ಟು ಹೋಗುತ್ತೆ? ದೆವ್ವ ಯಾವಾಗ ಬಿಟ್ಟು ಹೋಗುತ್ತೆ? ಹಲ್ಲೆಲೂಯಾ. ನೀವು ಯೇಸು ಸ್ವಾಮಿಯನ್ನ ನಂಬಿದಾಗ. ಹಲ್ಲೆಲೂಯಾ. ಏನು ಹೇಳ್ರಿ? ಯೇಸು ಸ್ವಾಮಿ ನಂಬಿದಾಗ ಏನಾಗುತ್ತೆ? ಚರ್ಚಿಗೆ ಬರ್ತೇವೆ, ಸೇವಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಏನು ಹೋಗುತ್ತೆ? ದೆವ್ವ ನಾನು ಹೋಗಲ್ಲ, ಇಲ್ಲ ನೀವು ಹೋಗ್ಬೇಕು. ಎಲ್ಲರಿಗೂ ಹಂಗಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರೋ ಒಬ್ರಿಗೆ ಆಗುತ್ತೆ, ಬೇರೊಬ್ರಿಗೆ. ಆದರೆ ಎಲ್ಲರಲ್ಲಿ ಏನಿದೆ? ಎಲ್ಲರಲ್ಲಿ ಏನಿದೆ ಹೇಳ್ರಿ? ವಾಕ್ಯ ಏನು ಹೇಳ್ತಾ ಇದೆ? ದೆವ್ವವು ಯಾರನ್ನ? ಮನುಷ್ಯನ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಏನಿದೆ? ಒಂದು ದೆವ್ವ ಇದೆ. ಅಂದ್ರೆ ಕನ್ನಡದಲ್ಲಿ ದೆವ್ವ ಅಂತ ಹೇಳುತ್ತೆ, ತಮಿಳಲ್ಲಿ ಅಸುತ್ತ ಆವಿ, ಇಂಗ್ಲಿಷ್ನಲ್ಲಿ ಅನ್ಕ್ಲೀನ್ ಸ್ಪಿರಿಟ್. ಹಲ್ಲೆಲೂಯಾ. ಅಂದ್ರೆ ಅಶುದ್ಧ ಆತ್ಮ ನಮ್ಮನ್ನ ಪರಿಶುದ್ಧರಾಗಿ ಇರದಂತೆ ಅಕ್ರಮವನ್ನ ಮಾಡಿಸುತ್ತಾ, ಪಾಪವನ್ನ ಮಾಡಿಸುತ್ತಾ, ಸುಳ್ಳನ್ನ ಹೇಳಿಸುತ್ತಾ, ದೇವರ ವಿರೋಧವಾದ ಕಾರ್ಯಗಳನ್ನ ಮಾಡುತ್ತಾ ನಮ್ಮನ್ನ ಏನ್ ಮಾಡ್ತಾ ಇತ್ತು? ಪ್ರೇರೇಪಿಸ್ತಾ ಇತ್ತು. ಹಲ್ಲೆಲೂಯಾ. ಹಾಗಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಿದೆ? ಒಂದು ಸೈತಾನ, ಒಂದು ಅನ್ಕ್ಲೀನ್ ಸ್ಪಿರಿಟ್, ಒಂದು ಅಶುದ್ಧ ಆತ್ಮ ಇದೆ. ಯಾವಾಗ ಯೇಸು ಕ್ರಿಸ್ತ ನಂಬಿ ಬರ್ತೇವೋ, ಯಾವಾಗ ಯೇಸು ಕ್ರಿಸ್ತ ನಂಬುತ್ತೇವೋ, ಅವಾಗ ಏನಾಗುತ್ತೆ? ಆ ದೆವ್ವವು ಮನುಷ್ಯನನ್ನ, ಅಂದ್ರೆ ನಿಮ್ಮನ್ನ ಬಿಟ್ಟು ಎಲ್ಲೋಗುತ್ತೆ? ನಿಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಒಬ್ಬ ದೆವ್ವವು ಮನುಷ್ಯನನ್ನ ಬಿಟ್ಟು ಹೋದ ಮೇಲೆ ಏನನ್ನು ಹುಡುಕುತ್ತಾ? ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡ್ತದೆ. ಹಲ್ಲೆಲೂಯಾ. ನೋಡ್ರಿ, ನಿಮ್ಮನ್ನ ಬಿಟ್ಟು ಹೋದಂತ ದೆವ್ವ ಎಲ್ಲಿದೆ? ಆಮೇಲೆ ಆಮೇಲೆ ಬೈಬಲ್ ವಾಕ್ಯ ಬಿಡ್ರಿ, ಹಂಗೆ ಹೇಳ್ರಿ. ಎಲ್ಲಿದೆ? ಎಲ್ಲೋ ಅಲ್ಲಿದ ಆಡ್ತಾ ಇದೆ. ಹೌದ್ರಾ? ಎಲ್ಲೋ ಸುತ್ತಕೊಂಡು ವಿಶ್ರಾಂತಿಯನ್ನು ಹುಡುಕುತ್ತಾ. ಅಂದ್ರೆ ಹಲ್ಲೆಲೂಯಾ. ಈಗ ಅದಕ್ಕಿದ್ದಂಥ ಗೂಡು ಬೇರೊಬ್ರು ಬಂದು ಆಕ್ಯುಪೈ ಮಾಡಿಬಿಟ್ರು. ಅಂದರೆ ಯಾವಾಗ ಯೇಸು ಕ್ರಿಸ್ತನ ನಂಬುದೇವೋ, ಯಾವಾಗ ಅರಿಕೆ ಮಾಡಿದೆವೋ, ಪಾಪ ಅರಿಕೆ ಮಾಡಿದೆವೋ, ಯೇಸು ಕ್ರಿಸ್ತನೇ ನನ್ನ ಸ್ವಂತ ರಕ್ಷಕನು, ಆತ ನನಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟ, ರಕ್ತವನ್ನು ಚೆಲ್ಲಿದಂತ ಯಾವಾಗ ಅರಿಕೆ ಮಾಡುವ, ನಮಗೇನು ಬಂತು? ರಕ್ಷಣೆ ಬಂತು. ರಕ್ಷಣೆ ಬಂದಾಗ ಯೇಸು ಕ್ರಿಸ್ತ ನಮ್ಮ ಹೃದಯದೊಳಗೆ ಬಂದ. ಯೇಸು ಕ್ರಿಸ್ತ ನಮ್ಮ ಹೃದಯದೊಳಗೆ ಬಂದಾಗ ಒಳಗಿದ್ದಂಥ ಸೈತಾನ ಎಲ್ಲೋಯ್ತು? ಆಚೆ ಹೋಯ್ತು. ಹಲ್ಲೆಲೂಯಾ. ಇವಾಗ ಏನ್ ಮಾಡ್ತಾ ಇದೆ? ವಿಶ್ರಾಂತಿಯನ್ನು ಹುಡುಕುತ್ತಾ, ಒಂದು ಸ್ಥಳವನ್ನ ಹುಡುಕಾಡ್ತಾ ಇದೆ. ಎಲ್ಲೂ ಅದಕ್ಕೆ ಸ್ಥಳ ಇಲ್ಲ. ಹಲ್ಲೆಲೂಯಾ. ಜ್ಞಾಪಕ ಇಟ್ಕೊಡ್ರಿ ಪ್ರಿಯ ಸಹೋದರನೇ, ಸಹೋದರಿಯೇ. ಇವತ್ತು ನನ್ನ ವಾಕ್ಯದ ತಲೆಬರಹ, ಸೈತಾನನಿಗೆ ಸ್ಥಳ ಕೊಡಬೇಡ, ಸೈತಾನನಿಗೆ ಅವಕಾಶ ಕೊಡಬೇಡ, ಸೈತಾನನಿಗೆ ಏನು ಕೊಡಬೇಡ? ಸ್ಥಳ ಕೊಡಬೇಡ. ಹಲ್ಲೆಲೂಯಾ. ಈಗ ಸೈತಾನ್ ನಿಮ್ಮನ್ನು ಬಿಟ್ಟು ಹೋಗಾಯ್ತು, ಒಂದು ಪಾಪ ನಿಮ್ಮನ್ನು ಬಿಟ್ಟು ಹೋಗಾಯ್ತು, ಒಂದು ಅಕ್ರಮ ನಿಮ್ಮನ್ನು ಬಿಟ್ಟು ಹೋಗಾಯ್ತು. ಹಲ್ಲೆಲೂಯಾ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಜೂಜಾಡ್ತಾ ಇದ್ರಿ, ಇಸ್ಪಿಟ್ ಆಡ್ತಾ ಇದ್ರಿ, ಕುಡಿತಾ ಇದ್ರಿ, ಸಿಗರೆಟ್ ಹೊಡಿತಾ ಇದ್ರಿ, ಸುಳ್ಳು ಹೇಳ್ತಾ ಇದ್ರಿ, ಮತ್ತೊಬ್ಬರಿಗೆ ಚಾಡಿ ಹೇಳ್ತಾ ಇದ್ರಿ, ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇಲ್ಲ, ಸಿಟ್ಟು, ಕೋಪ, ಬೇಡವಾದ ಎಲ್ಲಾ ಕಾರ್ಯಗಳು ಒಳಗೆ ತುಂಬಿಕೊಂಡಿತ್ತು. ಯಾವಾಗ ಯೇಸು ಕ್ರಿಸ್ತ ನೀವು ನಂಬಿದಿರೋ, ಯೇಸು ಕ್ರಿಸ್ತನ ಹುಡುಕಿಗೆ ಬಂದರೋ, ಯಾವಾಗ ಅರಿಕೆ ಇಟ್ಟರೋ, ಯಾವಾಗ ಯೇಸು ಕ್ರಿಸ್ತ ನಿನ್ನೊಳಗೆ ಬಂದನೋ, ನಿನ್ನೊಳಗಿದ್ದಂತ ಎಲ್ಲ ಅನ್ಕ್ಲೀನ್ ಸ್ಪಿರಿಟ್, ಹಲ್ಲೆಲೂಯಾ, ಎಲ್ಲವೂ ಎಲ್ಲೋಯ್ತು? ಹೊರಗೆ ಹೋಯಿತು. ಹಲ್ಲೆಲೂಯಾ. ಎಲ್ಲ ಹೊರಗೆ ಹೋದ ಮೇಲೆ ಊರೆಲ್ಲ ತಿರುಗಾಡ್ತಾ ಇದೆ. ವಾಕ್ಯ ಏನು ಹೇಳ್ತದೆ? ಅದು ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಹಲ್ಲೆಲೂಯಾ. ತಿರುಗಾಡ್ತಾ ಇದೆ. ಇಲ್ಲಿ ನೀವೇನಾದ್ರಿ? ರಕ್ಷಣೆ ಹೊಂದಿದ್ರಿ, ಸಭೆಗೆ ಬಂದ್ರಿ, ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ್ರಿ,
ಪವಿತ್ರ ಆತ್ಮನ ಅಭಿಷೇಕವನ್ನು ಹೊಂದಿಕೊಂಡ್ರಿ. ಹಲ್ಲೆಲೂಯಾ. ಸಭೆಯಲ್ಲಿದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಕೈ ತಟ್ತಾ ಇದ್ದೀರಾ. ಹಲ್ಲೆಲೂಯಾ. ಆದರೆ ನಿಮ್ಮನ್ನು ಬಿಟ್ಟು ಹೋದಂಥ ಸೈತಾನ ಏನು ಮಾಡ್ತಾ ಇದೆ? ಊರೆಲ್ಲ ಸುತ್ತಾ ಇದೆ. ಹಲ್ಲೆಲೂಯಾ. ರೈಟ್. 44ನೇ ವಾಕ್ಯ. ವಿಶ್ರಾಂತಿ ಸಿಕ್ಕದ ಕಾರಣ ಹಾ, ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಸಾಕು. நான் விட்டு வந்த என் வீட்டுக்கு திரும்பி போவேன் என்று சொல்லி ಹೋದು. ಹಲ್ಲೆಲೂಯಾ. ಗಮನಿಸಬೇಕು, ಇಲ್ಲಿ ದೇವರ ವಾಕ್ಯವನ್ನು ಎಲ್ಲ ಗಮನಿಸ್ರಿ, ಎಲ್ಲ ನೋಡ್ರಿ. 44ನೇ ವಾಕ್ಯ ನಾನು ಓದ್ತೀನಿ, ಕರೆಕ್ಟಾಗಿ ಗಮನಿಸ್ರಿ. ಅದು ವಿಶ್ರಾಂತಿ ಸಿಕ್ಕದ ಕಾರಣ ಅದು ತಾನು ಬಿಟ್ಟು ಬಂದ ಯಾರ ಮನೆಗೆ? ಹಲ್ಲೆಲೂಯಾ. ಇನ್ನೊಂದ್ಸರಿ ಓದ್ತೀನಿ ಕೇಳ್ರಿ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ. ಹಲ್ಲೆಲೂಯಾ. ಯಾರ ಮನೆಗೆ? ಯಾರ ಮನೆ? ಹಲ್ಲೆಲೂಯಾ. ಇಷ್ಟು ದಿನ ಯಾರಿದ್ರು? ಅತ್ತಾನೇ ಇತ್ತು, ನನ್ನ ಮನೆ. ನಾನು ಹೇಳದ್ನೆ ನೀನು ಕೇಳಬೇಕು, ಎಲ್ಲ ಮಾಡ್ತಾ ಇತ್ತು. ಇವಾಗ ಬಿಟ್ಟು ಹೋಗಿದ್ದು, ಅದಕ್ಕೆ ಜಾಗ ಇಲ್ಲ, ಇರೋ ಸ್ಥಳ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಎಲ್ಲೂ ಉಳ್ಕೊಳಕ್ ಆಗ್ತಾ ಇಲ್ಲ. ಈಗ ಏನು ಮಾಡ್ತಾ ಇದೆ? ವಾಪಸ್ಸು ನನ್ನ ಮನೆಗೆ. ಹಲ್ಲೆಲೂಯಾ. ಜ್ಞಾಪಕ ಇಟ್ಕೊಳ್ರಿ, ಪ್ರತಿಯೊಂದು ಸೈತಾನನು ನಿನ್ನನ್ನು ಹುಡುಕಿಕೊಂಡು ವಾಪಸ್ ಬರುತ್ತೆ. ಹಲ್ಲೆಲೂಯಾ. ಸೈತಾನ ಅಂದ್ರೆ ಏನು? ನೀನು ಮಾಡಿದಂಥ ಅಕ್ರಮ, ಪಾಪ, ಅನ್ಯಾಯ, ಅಶುದ್ಧತೆ ಎಲ್ಲ ತಿರುಗಿ ನಿನ್ನನ್ನು ಹುಡುಕಿಕೊಂಡು ಬರ್ತದೆ ನನ್ನ ಮನೆಗೆ. ಹಲ್ಲೆಲೂಯಾ. ನನ್ನ ಮನೆಗೆ ಅದು ತಿರುಗಿ ಹೋಗುತ್ತೇನೆ ಅಂದುಕೊಂಡು. ಹಲ್ಲೆಲೂಯಾ. ಇದೀರಾ? ನೋಡ್ರಿ, ನಾವು ಕರ್ತನ ಸನ್ನಿಧಿಗೆ ಬಂದು ಇರುವುದು ದೊಡ್ಡದಲ್ಲ, ಪ್ರಾರ್ಥನೆ ಮಾಡುವುದು ದೊಡ್ಡದಲ್ಲ, ಆದರೆ ನಿಮ್ಮ ಹೃದಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಹಲ್ಲೆಲೂಯಾ. ಗಾರ್ಡ್ ಯೋರ್ ಹಾರ್ಟ್ ವಿತ್ ಆಲ್ ಡಿಲಿಜೆನ್ಸ್ ಅಂತ ವಾಕ್ಯ ಹೇಳ್ತದೆ. ಅಂದ್ರೆ ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಅದರಿಂದ ಜೀವ ಹೊರತೆಗಳು ಏನಾಗ್ತದೆ? ಉಕ್ಕಿ ಬರಲಿದೆ. ಹಲ್ಲೆಲೂಯಾ. ನಿಮ್ಮ ಹೃದಯವನ್ನ ಕಾಪಾಡಿಕೊಳ್ಳಬೇಕು. ಪ್ರತಿಯೊಂದು ವಿಷಯಗಳಲ್ಲಿಯೂ, ಕಾರ್ಯಗಳಲ್ಲಿಯೂ ನಿಮ್ಮ ಹೃದಯವನ್ನ ಕಾಪಾಡಿಕೊಳ್ಳದೆ ಹೋದರೆ, ನಿಮ್ಮ ಹೃದಯವನ್ನ ಜಾಗರೂಕತೆಯಿಂದ ನೋಡಿಕೊಳ್ಳದೆ ಹೋದರೆ, ದೇವರ ಆತ್ಮದಿಂದ ತುಂಬಿಸಲ್ಪಡದೆ ಹೋದರೆ, ನಿಮ್ಮ ಹೃದಯವನ್ನ ದೇವರ ವಾಕ್ಯದಿಂದ ತುಂಬಿಸಲ್ಪಡದೆ ಹೋಗಿದ್ದರೆ, ನಿನ್ನನ್ನ ಬಿಟ್ಟು ಹೋದಂತ ಸೈತಾನು ತಿರುಗಿ ನಿನ್ನ ಬಳಿಗೆ ಬಂದೇ ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಆ ಸೈತಾನಿಗೆ ಬೇರೆ ಸ್ಥಳ ಇಲ್ಲ. ಪ್ರತಿದಿನ ನಿನ್ನ ಬಳಿಗೆ ಬರ್ತಾನೆ, ಪ್ರತಿದಿನ ನಿನ್ನನ್ನು ಹುಡುಕಿಕೊಂಡು ಬರ್ತಾನೆ, ಪ್ರತಿದಿನ ನೀನು ಏನು ಮಾಡ್ತಾ ಇದೆಯಾ ಅಂತ ಗಮನಿಸ್ತಾ ಇದ್ದಾನೆ, ಪ್ರತಿದಿನ ನಿನ್ನ ಕಾರ್ಯಗಳು, ಚಲನವಲನಗಳನ್ನು, ನಿನ್ನ ಮಾತುಗಳು ಹೇಗಿದೆ ಅಂತ ಸೈತಾನನ ಗಮನಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮನ್ನು ಎರಡು ವ್ಯಕ್ತಿಗಳು ಗಮನಿಸ್ತಾ ಇದ್ದಾರೆ. ಒಂದು ಪರಲೋಕವು ನಮ್ಮನ್ನು ಗಮನಿಸುತ್ತಾ ಇದೆ, ಇನ್ನೊಂದು ನರಕವು ನಮ್ಮನ್ನು ಗಮನಿಸುತ್ತಾ ಇದೆ. ಪ್ರತಿಯೊಬ್ಬರಿಗೂ ಪರಲೋಕದಿಂದ ಒಂದು ದೇವದೂತನು ಕೊಡಲ್ಪಟ್ಟಿದ್ದಾನೆ, ಪ್ರತಿಯೊಬ್ಬರಿಗೂ ನರಕದಿಂದ ಒಬ್ಬ ಸೈತಾನನು ಇದ್ದಾನೆ. ನಮ್ಮನ್ನೇನು ಮಾಡ್ತಾ ಇದ್ದಾನೆ? ಹೇಳ್ರಿ, ಏನು ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಯಾರಾದರೂ ನೀವು ಮನೇಲಿದ್ದಾಗಲೂ, ಹೊರಗಡೆ ಇದ್ದಾಗಲೂ, ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ನೀವು ಹಿಂಗೋದ್ರು ನೋಡ್ತಾರೆ, ಹಿಂಗೋದ್ರು ನೋಡ್ತಾರೆ. ನೀವು ಭಾಳ ಸಂತೋಷ ಅಲ್ವಾ ಎಲ್ಲರಿಗೂ? ಬಿಡಪ್ಪ, ನಮ್ಮನ್ನು ಯಾರೋ ಒಬ್ರು ನೋಡ್ತಾ ಇದ್ದಾರೆ, ನೋಡ್ಕೊಳ್ಳಿ ಬಿಡು ಅಂತಿರ್ತೀರಾ? ಹೇಳ್ರಿ, ಯಾಕೆ ಇವ್ರು ನನ್ನೇ ನೋಡ್ತಾ ಇದ್ದಾರೆ? ಹಿಂಗೆ ತಿರುಗಿದ್ರು ಅವರು ಹಿಂಗೆ ತಿರುಗ್ತಾರೆ. ಹಲ್ಲೆಲೂಯಾ. ನೀವು ಮುಂದೆ ನಡ್ಕೊಂಡು ಹೋದ್ರೆ ಹಿಂದೆನೇ ನಡ್ಕೊಂಬರ್ತಾರೆ, ನಿತ್ರ ಅವರು ನಿಂತ್ಕೊಳ್ತಾರೆ. ಏನಾಗತ್ತೆ? ಹೇಳ್ರಿ, ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಸ್ತೋತ್ರ. ಯಾರು ನಿದ್ದೆ ಮಾಡ್ತಿಲ್ವಾ? ಹಲ್ಲೆಲೂಯಾ. ಬ್ರದರ್, ನೀವು ಮಾತಾಡ್ತಾ ಇದ್ದೀರ, ನನಗೆ ಹೆಂಗೆ ಏನಾಡಿಸ್ದಂಗೆ ಆಗ್ತದೆ. ಜೋಕಾಲಿಯೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಸರಿ, ಪಕ್ಕದಲ್ಲಿರೋರಿಗೆಲ್ಲ ಪ್ರೈಸ್ ಲಾಟ್ ಕೊಡ್ರಿ ನೋಡೋಣ. ಪಕ್ಕದಲ್ಲಿರೋರೆಲ್ಲ ಒಂದು ಪ್ರೈಸ್ ಲಾಟ್ ಕೊಡ್ರಿ. ಕೊಟ್ರಾ? ರೈಟ್. ಹಲ್ಲೆಲೂಯಾ. ಆ ಒಂದು ಸೈತಾನು ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ
ತಿರುಗಿ ಹೋಗುತ್ತೇನೆ ಅಂದುಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. 45ನೇ ವಾಕ್ಯವನ್ನು ಓದಿಕೊಟ್ರೆ, ಅಂದ್ರೆ 44ರಿಂದ ಮಧ್ಯ ಬಂದು ಆ ಮನೆ ಒಕ್ಕಲಿಲ್ಲದ್ದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು சாக்கு. அந்த வீடு வெறுமையாகவும் பெருக்கி ஜோடிக்கப்பட்டதாகவும் இருக்க கண்டு போதும். ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತದೆ ನೋಡ್ರಿ, ಗಮನಿಸ್ರಿ. 44ನೇ ವಾಕ್ಯದ ಮಧ್ಯಭಾಗದಿಂದ ಆ ಒಂದು ಮನೆ ಒಕ್ಕಲಿಲ್ಲದ್ದು ಅಂದರೆ ಆ ಮನೆಯಲ್ಲಿ ಯಾರು ಇಲ್ಲ. ಹಲ್ಲೆಲೂಯಾ. ಆ ಮನೆ ಅಲಂಕರಿಸಲ್ಪಟ್ಟದ್ದು. ಆ ಮನೆ ಬಹಳ ಅಂದವಾಗಿ ಚಂದವಾಗಿ ಅಲಂಕರಿಸಲ್ಪಟ್ಟಿದೆ. ಮೂರನೇದಾಗಿ ಏನಿದೆ ನೋಡ್ರಿ, ಗೂಡಿಸಿ ಏನಾಗಿದ್ದು ಅಲಂಕರಿಸಲ್ಪಟ್ಟಿದೆ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಇವಾಗ ಸೈತಾನನು ನಮ್ಮೊಳಗೆ ಬಂದರೆ, ದೇವರು ನಮ್ಮೊಳಗೆ ಬಂದರೆ ಇರುವಂತ ಎರಡೇ ವ್ಯತ್ಯಾಸ. ಹಲ್ಲೆಲೂಯಾ. ಸೈತಾನ ಬಂದ್ರೆ ಎಲ್ಲವನ್ನ ಹಾಳು ಮಾಡ್ತಾನೆ. ಯೇಸು ಕ್ರಿಸ್ತನ ಬಂದ್ರೆ ಎಲ್ಲವನ್ನ ಎಲ್ಲೆಲ್ಲಿ ಇಡಬೇಕು, ಏನೇನಾಗಬೇಕು, ಏನಿರಬಾರ್ದೋ, ಏನಿರಬೇಕು ಎಲ್ಲವನ್ನ ಶುದ್ಧ ಮಾಡಿ ಕ್ಲೀನಾಗಿ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಇದೀರಾ? ಇವಾಗ ಈ ಸೈತಾನ ಬರುತ್ತೆ. ಸೈತಾನ ಬಂದಾಗ ಈ ಮನೆಯಲ್ಲಿ ಯಾರಿಲ್ಲ. ಹಲ್ಲೆಲೂಯಾ. ಯಾರಿಲ್ಲ, ಯಾರೂ ಇಲ್ಲ. ಹಲ್ಲೆಲೂಯಾ. ಇದೀರಾ? ಈ ಮನೆಯಲ್ಲಿ ಯಾರಿಲ್ಲ, ಯಾರಿಲ್ಲ. ಗೂಡಿಸಲ್ಪಟ್ಟಿದೆ, ಅಲಂಕಾರವಾಗಿ ಎಲ್ಲ ಶುದ್ಧವಾಗಿದೆ, ಯಾರೂ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ರಕ್ಷಣೆ ಹೊಂದಿದ್ದೇವೆ. ದೇವರನ್ನ ಕಂಡುಕೊಂಡ ಮೇಲೆ ನಮ್ಮ ಹೃದಯದಲ್ಲಿ ಯಾರಿರಬೇಕು? ಇದಾರಾ? ಹಲ್ಲೆಲೂಯಾ. ಇದಾರಾ? ನಾವು ಹೇಳ್ಬೋದು ಇದಾರಾ? ಹಲ್ಲೆಲೂಯಾ. ಬ್ರದರ್ ಇಲ್ಲಿ ಬೇಜಾರಾಗ್ಬಿಡ್ತಾರೆ ಇಲ್ಲ ಅಂದ್ಬಿಟ್ರೆ ಅಂತ, ನೀವು ಇದ್ದಾರೆ ಅಂತೀರಾ. ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಇಲ್ಲ ಅಂದ್ಬಿಟ್ರೆ ನಾನು ಒಂಥರ ನೋಡ್ಬಿಡ್ತಾರೆ ಅಂತ ಏನ್ ಹೇಳ್ತೀರಾ? ಹೇಳ್ಬೇಕು ನೀವು, ಬೇರೆ ದಾರಿ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮಲ್ಲಿ ಇದಾರಾ? ಖಂಡಿತ ಇದ್ದಾರೆ. ಓ ಬ್ರದರ್ ನಮ್ಮೊಳಗಿದ್ದಾರೆ. ಯಾರು? ಅದು ಮಾತ್ರ ಕೇಳ್ಬಿಡ್ರಿ, ಇದ್ದಾರೆ. ಒಟ್ಟಿನಲ್ಲಿ ಯಾರೋ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಸೈತಾನು ಮನೆ ಬಿಟ್ಟು ಹೋದ ಮೇಲೆ ಊರೆಲ್ಲ ತಿರುಗಿ 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 ಒಂದು ದಿನ ವಾಪಸ್ ಬಂದ್ರೆ ಮನೆಯಲ್ಲಿ ಯಾರು ಇಲ್ಲ. ಓ ಹಲ್ಲೆಲೂಯಾ, ಸ್ತೋತ್ರ, ಆಮೇನ್ ಅಂತೇಳಿ ಹಲ್ಲೆಲೂಯಾ. ತನಗಿಂತ ಕೆಟ್ಟದಾದ 7 ದುರಾತ್ಮಗಳನ್ನ ಕರೆದುಕೊಂಡು ಬಂದು ಆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಮೇಷನ್ನ ಕರ್ಕೊಂಡ್ಬಂದು ಅವರವರಿಗೆ ಬೇಕಾದ ಒಂದೊಂದು ರೂಮ್ ಮಾಡಿ, ಹಲ್ಲೆಲೂಯಾ, ಅವ್ರವ್ರಿಗೆ ಬೇಕಾದ ರೂಮ್ ಮಾಡಿ ಅದಕ್ಕೆ AC ಹಾಕ್ಬೇಕಾ, ಫ್ಯಾನ್ ಹಾಕ್ಬೇಕಾ, ಹೆಂಗೆ ಡಿಸೈನ್ ಬೇಕು ಎಲ್ಲ ಡಿಸೈನ್ ಮಾಡಿ ಒಂದು ಮನೇಲಿ ಎಷ್ಟು ಜನ ಇದ್ದಾರೆ ಈಗ? 8 ಜನ ರೀ. 7 ಅಲ್ಲ, ಕರ್ಕೊಂಬಂದಿದ್ದು 7. ಹಲ್ಲೆಲೂಯಾ. ಮುಂಚೆ ಬಿಟ್ಟು ಹೋದದ್ದು 8. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ನಮ್ಮ ಹೃದಯವನ್ನ ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ಹೃದಯವನ್ನ ದೇವರಿಗೆ ಮೀಸಲಾಗಿಡಬೇಕು. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಪ್ರಿಯ ಸಹೋದರರೇ, ಸಹೋದರಿಯರೇ, ನಾನು ನಿಮಗೆಲ್ಲರಿಗೂ ಹಾಕುವಂಥ ಪ್ರಶ್ನೆ, ನೀವು ನನಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಇಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನೀವು ದೇವರನ್ನ ಕಂಡುಕೊಂಡ ಮೇಲೆ, ದೇವರೊಳಗೆ ಬಂದ ಮೇಲೆ ಬೇಡ ಅಂತ ಬಿಟ್ಟಂಥ ಕಾರ್ಯಗಳು ಮತ್ತೆ ನಿಮ್ಮೊಳಗಿದೆಯಾ? ಹಲ್ಲೆಲೂಯಾ. ಮುಂಚೆ ಭಯಂಕರ ಸಿಟ್ಟು ಬರ್ತಾ ಇತ್ತು, ಇವತ್ತು ಸ್ವಲ್ಪ ಬರ್ತಾ ಇದೆ. ಮುಂಚೆ ತುಂಬಾ ಸುಳ್ಳು ಹೇಳ್ತಾ ಇದ್ರಿ, ಇವತ್ತು ಸ್ವಲ್ಪ ಹೇಳ್ತಾ ಇದ್ದೀರಾ. ಏನಿಲ್ಲ, ನಾನು ಬದಲಾಗಿದ್ದೀನಿ. ಹಲ್ಲೆಲೂಯಾ. ಮುಂಚೆ ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ತಾ ಇದ್ದೆ, ಇವಾಗ ಸಿಟ್ಟು ಬಂದಾಗ ಮಾತ್ರ ಹೇಳ್ತೀನಿ ಬ್ರದರ್, ಇಲ್ಲ ಅಂತ ನನ್ನಂತ ಒಳ್ಳೆಯವ್ರು ಯಾರು ಇಲ್ಲ. ಹಲ್ಲೆಲೂಯಾ. ಮುಂಚೆ ಎಲ್ಲ ದಿನಪೂರ್ತಿ ಕುಡಿತಾ ಇದ್ದೆ, ಇವಾಗ ಸಂಜೆ ಮಾತ್ರ ಒಂದು 90 ಹಾಕ್ಕೊಳ್ತೀನಿ ಬ್ರದರ್, ಬೇರೆ ಏನಿಲ್ಲ, ನಾನು ಬದಲಾಗಿದ್ದೀನಿ. ಹಲ್ಲೆಲೂಯಾ. ಮುಂಚೆ ಪ್ಯಾಕ್ ಗಟ್ಟಲೆ ನಾನು ಸಿಗರೇಟ್ ಅನ್ನು ಹೊಡಿತಿದ್ದೆ, ಇವಾಗ ಏನಿಲ್ಲ, ದಿನಕ್ಕೆ ಒಂದೇ ಒಂದು ಬಹಳ ಟೆನ್ಷನ್ ಆಗುತ್ತಾ, ಆ ಟೆನ್ಷನ್ಗೆ ನನಗೆ ತಡ್ಕೊಳಕ್ಕಾಗದೆ ಏನು ಮಾಡ್ತೀನಿ, ಒಂದು ಊದು ಬರ್ತೀನಿ, ಏನಿಲ್ಲ.
ಹಲ್ಲೆಲೂಯಾ. ಮುಂಚೆ ಜರದ ಬಾಯಿಗೆ ಬಂದಂಗೆ ಹಾಕಿ ಥೂ ಥೂ ಅಂತ ಒಗಿತಾ ಇದ್ದೆ. ಇವಾಗ ಹಂಗಲ್ಲ ಬದರೆ, ಯಾವಾಗಾರು ಕೆಲ್ಸಕ್ಕೆ ಹೋದಾಗ, ಯಾವಾಗಾರು ಟೆನ್ಷನ್ ಆದಾಗ ಥೂ ಒಗಿಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಬರುತ್ತೆ. ಹಲ್ಲೆಲೂಯಾ. ಮುಂಚೆ ಊರವ್ರ ಹತ್ರ ಎಲ್ಲ ಜಗಳ ಆಡ್ತಿದ್ದೆ, ಇವಾಗೇನಿಲ್ಲ. ನಮ್ಮ ಪಕ್ಕದವರು, ನನ್ನ ಗಂಡ, ನನ್ನ ಮಕ್ಕಳ ಹತ್ರ ಮಾತ್ರ ಕೂತು ಹಿಡ್ಕೊಂಡು ಅಲ್ಲಾಡ್ಸಿ ಜಗಳ ಆಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಬದಲಾಗಿದ್ದೀನಿ. ಹಲ್ಲೆಲೂಯಾ. ನಾವು ಭಾನುವಾರ ಬರ್ಬೇಕಾದ್ರೆ ಭಾಳ ಭಯ, ಭಕ್ತಿ, ಪರಿಶುದ್ಧತೆ, ಪರಲೋಕವೇ ಇಳಿದು ಬಂದ್ಬಿಡುತ್ತೇನೋ. ಹಲ್ಲೆಲೂಯಾ. ಮಾರನೇ ದಿವಸ ಹೇಗಿದ್ದೇವೆ? ಹಲ್ಲೆಲೂಯಾ. ನೋಡ್ರಿ, ನಿಮ್ಮನ್ನ ಬಿಟ್ಟು ಹೋದಂತ ದುರಾತ್ಮನು ತಿರುಗಿ ನಿನ್ನನ್ನು ಹುಡುಕಿಕೊಂಡು ಬರ್ತಾನೆ. ನೀವು ಚರ್ಚಿಗೆ ಬರಬಹುದು, ಪ್ರಾರ್ಥನೆ ಮಾಡಬಹುದು, ಆದ್ರೆ ನಿನ್ನ ಹೃದಯವು ಆ ಹೃದಯದಲ್ಲಿ ದೇವರಿಲ್ಲದೆ ಹೋದರೆ, ಆ ಹೃದಯದಲ್ಲಿ ಅಕ್ರಮ ಪಾಪಗಳು ತುಂಬಿಕೊಂಡಿದ್ದರೆ, ಆ ಹೃದಯದಲ್ಲಿ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ನೀನು ತುಂಬಿಸಿಟ್ಟರೆ, ದೇವರು ನಿನ್ನ ಹೃದಯ ಬಿಟ್ಟು ಹೊರಗೆ ಹೋಗಿ ಬಿಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕಡೆಯ ದಿನಗಳಲ್ಲಿದ್ದೇವೆ, ಕಡೆಯ ಗಳಿಗೆಯಲ್ಲಿದ್ದೇವೆ. ಇದೋ ದೇವರ ತುತ್ತೂರಿ ಊದಲ್ಪಡುವ ಸಮಯದಲ್ಲಿದ್ದೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ಹೃದಯದೊಳಗೆ ಯಾರಿದ್ದಾರೆ? ನಮ್ಮ ಹೃದಯದೊಳಗೆ ಯಾರಿದ್ದಾರೆ? ಗಮನಿಸಿಕೊಳ್ಳೋಣ. ಇವತ್ತು ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ಹಲ್ಲೆಲೂಯಾ, ಯಾವಾಗ ಯಾರು ಹೋಗ್ತೇವೋ ಗೊತ್ತಿಲ್ಲ. ಹೋದರೆ ದೇವರ ಮುಂದೆ ನಿಲ್ಲಬೇಕು. ಹೋದರೆ ಪರಲೋಕ ರಾಜ್ಯವು ನಮಗೋಸ್ಕರ ತೆರೆಯಲ್ಪಡಬೇಕು. ಹೋದರೆ ನಾವು ಯೇಸು ಕ್ರಿಸ್ತನ ಎದೆಯಲ್ಲಿ ಒರಗಿಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕ ಸುಳ್ಳು, ಈ ಲೋಕ ಮಾಯೆ, ನಿಮಗಿರುವುದೆಲ್ಲ ಮಾಯೆ. ಒಂದು ದಿನ ಎಲ್ಲವೂ ಕಳೆದು ಹೋಗ್ತದೆ, ಒಂದು ದಿನ ಎಲ್ಲವೂ ನಿನ್ನನ್ನು ಬಿಟ್ಟು ಹೋಗ್ತದೆ. ಬಿಟ್ಟು ಹೋಗದೇ ಇರುವಂತದ್ದು ಒಬ್ಬನೇ. ಹಲ್ಲೆಲೂಯಾ. ಆತನು ಅದಕ್ಕೋಸ್ಕರವೇ ಭೂಮಿಗೆ ಇಳಿದು ಬಂದ. ನಿನಗೋಸ್ಕರ ಒಡೆಯಲ್ಪಟ್ಟ, ಜಜ್ಜಲ್ಪಟ್ಟ, ತನಗಿದ್ದದೆಲ್ಲವನ್ನ ನಿನಗೆ ಕೊಟ್ಟ. ಹಲ್ಲೆಲೂಯಾ. ನಾವು ಆತನಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡದೆ, ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡದೆ, ನಮಗೆ ಇಷ್ಟ ಬಂದದ್ದು, ನಮಗೆ ಸರಿತೋಚುವಂಥದ್ದು ನಾವೇನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಬಹಳ ಒಳ್ಳೆಯದು ಮಾಡು. ನ್ಯಾಯ ತೀರ್ಪು ನಿನ್ನ ಮನೆಯ ಬಾಗಿಲಲ್ಲಿ ನಿಂತುಕೊಂಡಿದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಹಲ್ಲೆಲೂಯಾ. ಸೈತಾನ್ ಒಬ್ಬನ ಬಿಟ್ಟು ಹೋದ ಮೇಲೆ ತಿರುಗಿ ಬರ್ತಾನೆ. ನೆಂಚ್ಕೋಬೇಡ್ರಿ, ಬರೋದಿಲ್ಲ ಅಂತ, ಬರ್ತಾನೆ. ಬಂದಾಗ ನಿನ್ನೊಳಗೆ ಯಾರಿದ್ದಾರೆ? ಯಾರು ಇಲ್ಲದೆ ಹೋದರೆ ಅವನು ಬರ್ತಾನೆ. ಇವತ್ತು ನಮ್ಮೊಳಗೆ ದೇವರಿದ್ದಾನ, ಯೇಸು ಕ್ರಿಸ್ತನಿದ್ದಾನ. ಹಲ್ಲೆಲೂಯಾ. ಬೇಡ ಅಂತ ಬಿಟ್ಟು ಬಂದ ಕಾರ್ಯವನ್ನ ಮತ್ತೆ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ರಕ್ಷಣೆ ಹೊಂದಾಗ ಎಲ್ಲ ಬಿಟ್ಟಿದ್ರಿ, ಇವಾಗ ಮತ್ತೆ ಮಾಡ್ತಾ ಇದ್ದೇವಾ? ಮತ್ತೆ ಅದೇ ಕೋಪ, ಮತ್ತೆ ಅದೇ ಸಿಟ್ಟು, ಅದೇ ಪಾಪ, ಅದೇ ಅಕ್ರಮ, ಎಲ್ಲ ಅದೇ ತಿರುಗಿ ಮಾಡ್ತಾ ಇದೆಯಾ? ಸಹೋದರನೇ, ದೇವರ ನ್ಯಾಯ ತೀರ್ಪು ನಿನ್ನ ಬಾಗಿಲಲ್ಲಿ. ದೇವರ ಮುಂದೆ ನಿನ್ನ ಕಾರಣ ಹೇಳಕ್ ಆಗೋದಿಲ್ಲ. ದೇವರ ಮುಂದೆ ಅವರಿಂದ ಇವರಿಂದ ಕಾರಣ ದೇವರು ಒಪ್ಪಿಕೊಳ್ಳೋದಿಲ್ಲ. ಆತನಿಗೆ ಎಲ್ಲವೂ ಗೊತ್ತು. ಯೇಸು ಕ್ರಿಸ್ತನಿಗೆ ಯಾರು ಯಾರ ಬಗ್ಗೆನೂ ಸಾಕ್ಷಿ ಕೊಡುವ ಅವಶ್ಯಕತೆ ಇಲ್ಲ. ಆತನಿಗೆ ಎಲ್ಲರ ಬಗ್ಗೆ ಎಲ್ಲವೂ ಗೊತ್ತು. ಇದೀರಾ? ಹಲ್ಲೆಲೂಯಾ. ಆತನು ಬರಲಿದ್ದಾನೆ, ಆತನು ಬೇಗ ಬರಲಿದ್ದಾನೆ, ಆತನು ಬೇಗ ನಿನ್ನ ಮುಂದೆ ಬರಲಿದ್ದಾನೆ. ನೀನು ಆತನಿಗೆ ಏನು ಉತ್ತರ ಕೊಡುವಿ? ಹಲ್ಲೆಲೂಯಾ. ಮೊದಲನೇ ಕೊರಿಂಥ 6ನೇ ಅಧ್ಯಾಯ, ಮೊದಲನೇ ಕೊರಿಂಥ 6ನೇ ಅಧ್ಯಾಯ, ಮೊದಲನೇ ಕೊರಿಂಥ 6ನೇ ಅಧ್ಯಾಯ 9, 10. ಬೇಗ ಬೇಗ ತೆಗೀರಿ. அநியாயக்காரர் தேவனுடைய ராஜ்யத்தை சுதந்தரிப்பதில்லை என்று அறியீர்களா? வஞ்சிக்கப்படாதிருங்கள். வேசி மார்க்கத்தாரும், விக்கிர ஆராதனைக்காரரும், விபச்சாரக்காரரும், சுய புணர்ச்சிக்காரரும், ஆண் புணர்ச்சிக்காரரும், திருடரும், பொருளாசைக்காரரும், வெறியரும், உதாசீனரும், கொள்ளைக்காரரும் தேவனுடைய ರಾಜ್ಯத்தை ಸುಧಂದರಿಪದಿல்லை. ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ.
ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಮೊದಲನೇ ಕೊರಿಂಥ 6ನೇ ಅಧ್ಯಾಯ 9-10 ವಾಕ್ಯ ಹೇಳ್ತದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಹಲ್ಲೆಲೂಯಾ. ಅನ್ಯಾಯ ಮಾಡೋದು, ಹಲ್ಲೆಲೂಯಾ, ಮತ್ತೊಬ್ಬರ ವಸ್ತುಗಳನ್ನು ತೆಗೆದುಕೊಂಡು ನನ್ನದಂತೆ ಹೇಳೋದು, ಅನ್ಯಾಯ ಮಾಡೋದು. ಹಲ್ಲೆಲೂಯಾ. ಅನ್ಯಾಯಗಾರರು ನಾನು ಮಾಡ್ತೇನಪ್ಪ ಹೇಳಿ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ನಾನು ಮಾಡ್ತೀನಂತ ಹೇಳಿ ಆ ಮಾಡೋದನ್ನ ಭಯಭಕ್ತಿಯಿಂದ ಮಾಡ್ತಾ ಇದ್ದೀಯಾ? ಅನ್ಯಾಯ ಮಾಡ್ತಾ ಇದ್ದೀಯಾ ನೀನು? ನ್ಯಾಯವಾದ ಕೆಲಸವನ್ನ ಮಾಡುತ್ತಾ ಇಲ್ಲ. ಹಲ್ಲೆಲೂಯಾ. ಹೊರಗಡೆ ತೆಗೆದುಕೊಳ್ಳೋದು ಬೇಡ, ನಾವು ಒಳಗಿನ ತೆಗೆದುಕೊಳ್ಳೋಣ. ಏನು ಅನ್ಯಾಯ ಮಾಡೋದು? ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿರ್ತೀರಾ, ಒಪ್ಪಿಸಿಕೊಟ್ಟಿರ್ತೀರಾ, ಮಾಡ್ತೀರಾ? ನಾನು ಮಾಡ್ತಾ ಇದ್ದೀನಿ. ಎಷ್ಟು ಭಯಭಕ್ತಿಯಿಂದ ಮಾಡ್ತಾ ಇದ್ದೀಯಾ? ದೇವರು ಮೆಚ್ಚುವ ಹಾಗೆ ಮಾಡುತ್ತಾ ಇದ್ದೀಯಾ? ಹಲ್ಲೆಲೂಯಾ. ಮುಂಚೆ ಇದ್ದಂತ ಭಯಭಕ್ತಿ ಎಲ್ಲಿ? ಹಲ್ಲೆಲೂಯಾ. ಬ್ರದರ್, ಏನಾದ್ರು ಒಂದು ಆಶೀರ್ವಾದ ಮಾತು ಹೇಳ್ರಿ ಬ್ರದರ್. ಹಲ್ಲೆಲೂಯಾ. ಇದೆಲ್ಲ ಹೋದ್ರೆ ಆಶೀರ್ವಾದ ಗ್ಯಾರಂಟಿ. ಹೆಂಗೆ ನಮ್ಮ ಸರ್ಕಾರದಲ್ಲಿ ಕರೆಂಟ್ ಗ್ಯಾರಂಟಿ, ಆಮೇಲೆ ಬಸ್ ಗ್ಯಾರಂಟಿ, 2,000 ರೂಪಾಯಿ ದುಡ್ಡು ಗ್ಯಾರಂಟಿ, ಇನ್ನು 2 ಯಾವುದೋ ಇದೆಯಲ್ಲ, ಅಷ್ಟೇನಾ? ಅಕ್ಕಿನಾ? ಅಕ್ಕಿ ಗ್ಯಾರಂಟಿ. ಆಮೇಲೆ ಹಲ್ಲೆಲೂಯಾ. ಎಫೆಸ ಗ್ರಂಥ ತೆಗೆದುಕೊಳ್ಳೋದು ಬೇಡ, 1ನೇ ಅಧ್ಯಾಯ 3ನೇ ವಾಕ್ಯ ನೋಡಿಕೊಳ್ಳುವಾಗ, ಕ್ರಿಸ್ತೇಸುವಿನಲ್ಲಿ ದೇವರು ನಮಗೆಲ್ಲವನ್ನು ಅನುಗ್ರಹಿಸಿದ್ದಾನಂತ. ಇದ್ದೀರಾ? ಎಲ್ಲ ಗ್ಯಾರಂಟಿಗಳು ರೆಡಿ ಇದೆ, ನಿಮಗೆ ಆಶೀರ್ವಾದ ರೆಡಿ ಇದೆ. ಆದರೆ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ಆಶೀರ್ವಾದ ಕೊಡುವಾತ ನಿನ್ನೊಳಗಿರಬೇಕು. ಹಲ್ಲೆಲೂಯಾ. ಆದ್ದರಿಂದ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಮೋಸ ಹೋಗಬೇಡಿರಿ. ಏನ್ ಹೇಳ್ತದೆ ವಾಕ್ಯ? ಮೋಸ ಹೋಗಬೇಡಿರಿ. ಪ್ರಿಯ ಸಹೋದರರೇ, ಸಹೋದರಿಯರೇ, ಈ ಲೋಕವನ್ನ ನೋಡಿ, ಲೋಕದ ಕಾರ್ಯಗಳನ್ನ ನೋಡಿ, ನಿಮ್ಮ ಸ್ನೇಹಿತರನ್ನ ನೋಡಿ, ನಿಮ್ಮ ಬಂಧು ಬಳಗವನ್ನ ನೋಡಿ, ನಿಮ್ಮ ಅಕ್ಕಪಕ್ಕದವರನ್ನ ನೋಡಿ, ನಿನ್ನ ಕೆಲಸ ಮಾಡುವವರನ್ನ ನೋಡಿ ಏನು ಹೋಗಬೇಡ್ರಿ, ಮೋಸ ಹೋಗಬೇಡ್ರಿ. ಹಲ್ಲೆಲೂಯಾ. ಅವನ್ ಪಾಪ ಮಾಡ್ತಾನೆ, ಅವನ್ ಪಾಪ ಮಾಡ್ತಲೇ ಇರ್ತಾನೆ. ನೀನು ಅವನ್ನ ನೋಡಿ ಪಾಪ ಮಾಡಿದ್ರೆ, ಹಲ್ಲೆಲೂಯಾ, ನೀನು ನಿನ್ನ ಮಕ್ಕಳು ಖಂಡಿತವಾಗಿ ದೇವರ ದಂಡನೆಗೆ ಗುರಿಯಾಗೇ ಆಗ್ತೀರಾ. ಹಲ್ಲೆಲೂಯಾ. ಮೋಸ ಹೋಗಬೇಡ್ರಿ, ಮೋಸ ಹೋಗಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಮೋಸ ನಿಮ್ಮನ್ನ ನೀವೇ ಮೋಸ ಮಾಡಿಕೊಳ್ಬೇಡ್ರಿ. ನಾವು ಕೆಲಸ ತಾನೇ ಮಾಡ್ತಾ ಇರೋದು, ಒಳ್ಳೇದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದೇವೆ? ದೇವರಿಗೆ ಮೆಚ್ಚಿ ಆಗಿದ್ದನ್ನು ಮಾಡ್ತಾ ಇದ್ದೇವ. ಹಲ್ಲೆಲೂಯಾ. ಕೆಲಸದಲ್ಲಿ ನಂಬಿಗಸ್ತರಾಗಿದ್ದೇವ. ಇದೀರಾ? ಏನು ಹೋಗಬೇಡ್ರಿ. ಹಲ್ಲೆಲೂಯಾ. ಎಲ್ಲ ಕೈಗಳು ತಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಏನು ಹೋಗಬೇಡ್ರಿ, ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಠರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳ್ಳು ಕೊಳ್ಳುವವರು, ಇವರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಏನಾಗೋದಿಲ್ಲ, ಬಾಧ್ಯರಾಗೋದಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ಗಮನಿಸಿಕೋ, ಮೋಸ ಹೋಗಬೇಡ. ದೇವರ ರಾಜ್ಯ ಅತಿ ಬೇಗ ಇದೆ. ಹಲ್ಲೆಲೂಯಾ. ಇದರಲ್ಲಿ ನಾವು ಒಂದೂ ಮಾಡೋದಿಲ್ಲ ಬದರ್, ನಮ್ಮ ಇಲ್ಲಿ ಇದೆಲ್ಲ ಇಲ್ಲವೇ ಇಲ್ಲ. ನಿಜ ಅಲ್ವಾ? ಹಲೋ, ಹಲ್ಲೆಲೂಯಾ. ಹೌದಾ? ಏನ್ ಬ್ರದರ್, ಇದೆಲ್ಲ ದೊಡ್ಡ ದೊಡ್ಡ ವಾಕ್ಯಗಳು, ನಮಗೆ ಇದರಲ್ಲಿ ಏನಿಲ್ಲ, ಸಂಬಂಧನೇ ಇಲ್ಲ. ನಾವಿದೆಲ್ಲ ಮಾಡದೇ ಇಲ್ಲ. ಹಲ್ಲೆಲೂಯಾ. ರೈಟ್. ವಿಗ್ರಹಾರಾಧನೆ ಅಂದ್ರೆ ಏನು ಹೇಳ್ರಿ? ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಕೊಡುವಂಥ ಸ್ಥಾನವನ್ನು ಬಿಟ್ಟು ನೀನು ಬೇರೆ ಯಾರಿಗೆ ಕೊಟ್ಟರು? ವಿಗ್ರಹಾರಾಧನೆ. ನೀನು ತಂದೆ ಕೊಟ್ಟರು, ತಾಯಿ ಕೊಟ್ಟರು, ಹೆಂಡತಿ ಕೊಟ್ಟರು, ಮಕ್ಕಳಿಗೆ ಕೊಟ್ಟರು, ಕೆಲಸಕ್ಕೆ ಕೊಟ್ಟರು, ಏನದು? ಆರಾಧನೆ ಮಾಡು. ಈಗ ನಾನೇನು ಮಾಡಿಲ್ಲಪ್ಪ ಅಂತ ಇವತ್ತು ನೀನು ಹೇಳ್ಬೋದು. ದೇವರ ಮುಂದೆ ಹೋಗಿ ನಿಲ್ಲು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇದ್ದೀರಾ? ವಿಗ್ರಹಾರಾಧನೆ, ಆಮೇಲೆ ವಿಗ್ರಹಾರಾಧಕರು. ಮತ್ತೆ ತುಂಬ ಜನ ನಾವೇನು ಮಾಡ್ತೇವೆ, ಏನು ಬೇಡ ಅಂತ ಬಿಟ್ಟು ಬಂದ್ವೋ ಎಷ್ಟು ಜನ ಅದನ್ನು ಮಾಡ್ತಾ ಇದ್ದೇವೆ, ಗಮನಿಸ್ಕೊಳ್ರಿ. ಬಿಟ್ಟು ಬಂದಿದ್ದೇನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯ. ಏನೋ ಕರೆದ್ರು ರೀ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಹೋಗ್ತಾ ಇದೆಯಾ, ಹೋಗು. ಏನರ್ಥ ಅದಕ್ಕೆ? ಹಲ್ಲೆಲೂಯ. ಮತ್ತೆ ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳಂದ್ರೆ ಏನು ಹೇಳ್ರಿ? ಲೋಭಿಗಳಂದ್ರೆ ಅತಿ ಆಸೆ. ಸರಿ, ಅತಿ ಆಸೆ ಅಲ್ಲ, ಆಸೆ. ಅಲ್ಲೇಯ ಇದೀರಾ? ಆಸೆ, ನನಗೆ ಹಣ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡು, ನರಕಕ್ಕೆ ಹೋಗೋದು ನೀನು. ವಾಕ್ಯ ಹೇಳ್ತದೆ, ಐಶ್ವರ್ಯವಂತನು ಹಲ್ಲೆಲೂಯ ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ ಅಂತೆ. ಒಂದು ಒಂಟೆ ಸೂಜಿಯ ಎಲ್ಲಿ ಹೋಗ್ತದೆ? ಕಣ್ಣಿನೊಳಗೆ ಹೋಗ್ಬಿಡುತ್ತಂತೆ. ಐಶ್ವರ್ಯವಂತನ ಎಲ್ಲಿ ಹೋಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾರೆಲ್ಲ ಐಶ್ವರ್ಯವಂತರಾಗಬೇಕಂತಿದ್ದೀರಾ, ನೀನು ನರಕಕ್ಕೆ ಹೋಗೋದು. ಅದಕ್ಕೆ ಭಕ್ತನ ಹೇಳ್ತಾನೆ, ಸ್ವಾಮಿ ನನಗೆ ಜಾಸ್ತಿ ಕೊಟ್ಬಿಡ್ಬೇಡ, ನಾ ಮರ್ತು ಬಿಡ್ತೀನಿ. ಕಡಿಮೆನೂ ಕೊಡ್ಬೇಡ. ಅಯ್ಯೋ ಎಂಥ ದೇವರು ಅಂತ ಹೇಳ್ಬಿಡ್ತೀನಿ. ನನಗೇನು ಮಾಡು? ಅನುದಿನದ ಆಹಾರವನ್ನು. ಯೇಸು ಸ್ವಾಮಿ ಏನು ಪ್ರಾರ್ಥನೆ ಹೇಳ್ಕೊಟ್ಬಿಟ್ರು? ಏನು ಹೇಳ್ಕೊಟ್ರು? ಅಪ್ಪ ನಮ್ಮ ಅನುದಿನದ ಆಹಾರವನ್ನ. ಹೌದಾ? ಹಲ್ಲೆಲೂಯ. ಶಿಷ್ಯರಲ್ಲಿ, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಎಷ್ಟು ಜನ ಶ್ರೀಮಂತರಿದ್ರು ಹೇಳ್ರಿ? ಇದ್ರ ಕರ್ತನಿಗೋಸ್ಕರ ಎಲ್ಲವನ್ನ ಕೊಟ್ಟುಬಿಟ್ರು. ನಾವೇನ್ ಮಾಡ್ತಾ ಇದ್ದೇವೆ? ಚರ್ಚಿಗೆ ಬಂದ್ರೆ ನಮಗೆ ದುಡ್ಡು ಬರುತ್ತೆ, ಹಣ ಬರುತ್ತೆ, ಕಾಸು ಬರುತ್ತೆ. ಚರ್ಚಿಗೆ ಹೋದ್ರೆ ನಮಗೆ ಆಶೀರ್ವಾದ ಬರಬೇಕು, ಬಿಲ್ಡಿಂಗ್ ಕಟ್ಟಬೇಕು. ಹಲ್ಲೆಲೂಯ. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತದೆ, ಒಂದು 2 ಸರ ಇಸ್ಕೋಬೇಕು, ಸ್ವಾಮಿ ಕೊಟ್ಬಿಡಪ್ಪ. ಹಲ್ಲೆಲೂಯ. ಇದೇನಾ ಕ್ರೈಸ್ತತ್ವ? ನೀವು ಹಣ ಮಾಡೋದಿಕ್ಕೆ ಐಶ್ವರ್ಯವಂತರಾಗಿ ಯಾಕ್ರಿ ಯೇಸು ಸ್ವಾಮಿ ಜೀವ ಕೊಡಬೇಕು? ಹಲ್ಲೆಲೂಯ. ಲೋಭಿಗಳು. ಮುಂಚೆ ಬೇಡ ಅಂತ ಬಿಟ್ಟು ಬಂದ್ವಿ. ಹೆಂಗೆ? ಮನೆಯಲ್ಲ ಓದಿಕೊಟ್ರಿ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ. ಅನನ್ಯ ಸೈಫರ ಹಲ್ಲೆಲೂಯ ದೇವರಿಗೋಸ್ಕರ ಎಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಯ್ತು, ಹೋದ್ರು, ಎಲ್ಲ ಮಾಡಿದ್ರು, ದುಡ್ಡು ಕೈಗೆ ಬಂದಿದ್ದು ಏನೇನೋ ಆಗ್ಬಿಡ್ತು ಗಂಡ ಹೆಂಡತಿಗೆ. ಹಲ್ಲೆಲೂಯ. ಇಷ್ಟೊಂದು ದುಡ್ಡು ಕೊಡ್ಬೇಕಾ? ಆಗಲ್ಲಪ್ಪ, ನಮ್ಮ ಕೈಯಲ್ಲಿ ಆಗಲ್ಲ. ಸ್ವಲ್ಪ ಇಡ್ತಿಟ್ಕೊಳ್ಳೋಣ, ನಾಳೆ ದಿವಸ ಏನಾರು ಬ್ಯಾಕಪ್ಪಿಗಿರಲಿ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ ತೊಗೊಂಡೋದ್ರು. ಅಪೊಸ್ತಲ ಪಾದದಲ್ಲಿ ಇಟ್ಟರು. ಪೇದನ್ ಕೇಳಿದ್ರು, ಇದೇನಪ್ಪ ನೀನು ಮಾರಿದ್ದು? ಹೌದು ಮಾರಿದ್ದು. ಪಟ್ಟನ ಬಿದ್ದು ಸತ್ತ. ಅವ್ರ ಹೆಂಡತಿ ಬಂದ್ಲು, ಇದೇನಾ ನೀನು ಮಾಡಿದ್ದು? ಹೌದು, ಸತ್. ಇದೀರಾ? ಲೋಭಿಗಳು. ದೇವರ ರಾಜ್ಯಕ್ಕೆ ಪ್ರವೇಶಿಸೋದಿಲ್ಲ. ಹಣ ಮಾಡಬೇಕು, ಐಶ್ವರ್ಯ ಮಾಡಬೇಕು, ಓಡ್ತಾ ಇದೆಯಾ ಸಹೋದರರೇ? ಓಡು. ಪರಲೋಕ ರಾಜ್ಯ ನಿನಗಿಲ್ಲ. ನಿನ್ನೊಳಗೇನಿದೆ? ಆ ಲೋಭದ, ಐಶ್ವರ್ಯದ, ಆಸೆಯ ದುರಾತ್ಮ ನಿನ್ನೊಳಗೆ ಸೇರಿಕೊಂಡಿದ್ದಾನೆ. ಹಲ್ಲೆಲೂಯ. ಸತ್ಯವೇದದ ಸತ್ಯಗಳನ್ನ ಪೂರ್ಣವಾಗಿ ಹೇಳ್ಬಿಟ್ರೆ ತುಂಬಾ ಜನ ಚರ್ಚಿಗೆ ಬರೋದೇ ಬಿಟ್ಬಿಡ್ತಾರೆ. ಹಲ್ಲೆಲೂಯ. ನಮಗೇನು ಬೇಕು? ದುಡ್ಡು ಬೇಕು, ಬಿಲ್ಡಿಂಗ್ ಬೇಕು. ಯೇಸು ಸ್ವಾಮಿ ಯಾವತ್ತು ನಾನು ಬಿಲ್ಡಿಂಗ್ ಕೊಡ್ಲಿ ಅಂತ ಹೇಳಲಿಲ್ಲ. ಯಾವನು ನನ್ನ ಹಿಂದೆ, ಯಾವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರದೆ ಹೋದರೆ ಅವನು ನನಗೆ ಓಕೆನಲ್ಲ. ಹಲ್ಲೆಲೂಯ. ಕಮ್ ಬಿಹೈಂಡ್ ಮೀ ಅಂದರೆ ಎಲ್ಲವನ್ನ ಬಿಟ್ಟು ಬಂದ್ಬಿಡ್ರಿ ಅಂತ ಹೇಳೋದಿಲ್ಲ. ನಮಗೆ ಆಸೆ ಇರಬೇಕು. ಏನಿರಬಾರ್ದು? ಅತಿ ಆಸೆ ಇರಬೇಕು. ಅಪ್ಪ ಅನುದಿನದ ಆಹಾರ ಕೊಡಪ್ಪ, ಸಾಕು. ಹಲ್ಲೆಲೂಯ. ಮತ್ತೆ ಇನ್ನೂ ತುಂಬ ವಾಕ್ಯಗಳು. ರೈಟ್. ಆಮೇಲೆ ಲೋಭಿಗಳು, ಕುಡಿಕರು, ಬೈಯುವವರು. ಹಲ್ಲೆಲೂಯ. ಹೇಳಿಲ್ಲ ಹೋಗಲೇ ದಿನಪೂರ್ತಿ ಕುಡಿಯಲ್ಲ ಬ್ರದರ್, ಏನು ಮಾಡ್ತೀನಿ? ಲೈಟಾಗಿ ಒಂದು ಪೆಗ್ ತಗೊಳ್ತೀನಿ ಸಾಕು. ಭಾಳ ಸಂತೋಷ ಬದ್ರು, ಕುಡಿ. ಒಂದು ದಿನ ಸತ್ಯವೇದ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ, ಅದು ಕೆಂಪಗೆ ತಳತಳಿಸುತ್ತಾ ಒಂದು ದಿವಸ ವಿಷದ ಹಾವಿನ ಹಾಗೆ ನಿನಗೆ ಕಚ್ಚುತ್ತೆ. ಹಲ್ಲೆಲೂಯ. ಕುಡಿ. ದೇವರ ನ್ಯಾಯ ತೀರ್ಪು ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ ಜ್ಞಾಪಕ ಇಟ್ಕೊಳ್ರಿ. ದೇವರನ್ನು ಅರಿತುಕೊಂಡು, ದೇವರನ್ನು ತಿಳಿದುಕೊಂಡು, ಸತ್ಯವೇದನ್ನು ತಿಳಿದುಕೊಂಡು ಪಾಪ ಮಾಡುವ ನೀನು ನರಕಕ್ಕೆ ಹೋಗೋದು. ಹಲ್ಲೆಲೂಯ. ಎಲ್ಲವನ್ನ ಮಾಡಿ ಆ ಕರ್ತನ ಭೋಜನದಲ್ಲಿ ಕೈ ಇಡುವಾಗ ನಿನಗೆ ಭಯ ಇಲ್ಲವಾ? ಆತನ ಸ್ವಂತ ರಕ್ತವನ್ನ ಚೆಲ್ಲಿ, ನಿನಗೋಸ್ಕರ ಚೆಲ್ಲಿದಂತ ರಕ್ತವನ್ನ ನೀನು ತೆಗೆದುಕೊಳ್ಳುವಾಗ ಭಯ ಇಲ್ಲವಾ ನಿನಗೆ? ಹಲ್ಲೆಲೂಯ. ನ್ಯಾಯ ತೀರ್ಪು ನಿನ್ನ ಮೇಲೆ ಬರ್ತದೆ.
ಮನ ತಿರುಗು. ವಾಕ್ಯ ಹೇಳ್ತದೆ. ಮತ್ತೆ ಕುಡುಕರು ಬೈಯೋರು. ಸಣ್ಣದು ಬೈದರು, ದೊಡ್ಡದು ಬೈದರು, ನೀನು ಬೈದಂಗೆ. ಹಲ್ಲೆಲೂಯಾ. ಹೌದಾದರೆ ಹೌದು, ಸಮಯೋಚಿತವಾದ ಮಾತಾಡಬೇಕು ನಾವು. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಇದೆಲ್ಲ ನಾವು ಬಿಟ್ಟಿದ್ದು ಏನಾಗಿದೆ? ವಾಪಸ್ ನಮ್ಮೊಳಗೆ ಬಂದು ಸೇರ್ಕೊಂಡಿದೆ. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತಿದ್ವಿ, ಚರ್ಚಿಗೆ ಬರ್ತೀವಿ, ವಾಕ್ಯ ಓದ್ತೀವಿ. ಬದಲಾವಣೆ ಏನು ಬ್ರದರ್? ಬದಲಾವಣೆ ಎಲ್ಲ ಕೇಳಬೇಡ್ರಿ. ನಾವು ಚರ್ಚಿಗೆ ಬರ್ತಾ ಇದೀವಲ್ಲ ಅಷ್ಟೇ. ಹಲ್ಲೆಲೂಯಾ. ನೀವು ಎಲ್ಲಿಗೆ ಹೋಗ್ತೀರಾ? ಚರ್ಚಿಗೆ ಹೋಗ್ತಾ ಇದ್ದೀವಿ. ನಿಮ್ಮ ಹೃದಯದಲ್ಲಿ ದೇವರಿದ್ದಾನೆ, ಅದೆಲ್ಲ ಕೇಳಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ಹೃದಯದಲ್ಲಿ ಇವತ್ತು ಯಾರಿದ್ದಾರೆ? ದೇವರಿದ್ದಾನ? ಇಲ್ಲ, ನಿನ್ನ ಬಿಟ್ಟು ಹೋದಂಥ ಸೈತಾನ್ ತಿರುಗಿ ಬಂದು ಇನ್ನೂ 8 ಜನರೊಟ್ಟಿಗೆ ಮನೆ ಮಾಡಿಕೊಂಡಿದೀಯಾ? ಹಲ್ಲೆಲೂಯಾ. ಅಪ್ಪ ದೇವರೇ ಸ್ತೋತ್ರ. ಟೈಮ್ ಇಲ್ಲ. ಆಮೇಲೆ 1 ಕೊರಿಂಥ 15:33 ಓದ್ರಿ. மோச போகாதிருங்கள், ஆகாத சம்பாஷணைகள் நல்லொழுக்கங்களை கெடுக்கும். ಮೋಸ ಹೋಗಬೇಡಿರಿ, ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಆಮೆನ್. ಹಲ್ಲೆಲೂಯಾ. 15:33 ಏನು ಹೇಳ್ತದೆ? ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ಹಲ್ಲೆಲೂಯಾ. ಇದೀರಾ? ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ 15:33. ದುಸ್ಸಹವಾಸವು ಅಂದ್ರೆ ಕೆಟ್ಟ ಜನರ ಒಡನಾಟ ನಿನಗಿದ್ರೆ ನೀನು ಅವ್ರ ತರನೇ ಮಾಡುದು. ಹಲ್ಲೆಲೂಯಾ. ಕುಡುಕನ ಜೊತೆ ಸೇರಿದ್ರೆ ನೀನು ಕುಡ್ದೇ ಕುಡಿತೀಯ ಇವತ್ತಿಲ್ಲ ನಾಳೆ. ಕದಿಯೋನ್ ಜೊತೆ ಸೇರಿದ್ರೆ ನಾಳೆ ಕದ್ದೇ ಕರಿತೀಯ. ಯಾಕಂದ್ರೆ ಅವ್ನು ತೊಗೊಂಬರೋದು ನೋಡಿ, ಅವ್ನ ಗಾಡಿಗಳು ನೋಡಿ, ಅವ್ನ ಮನೆಗಳನ್ನ ನೋಡಿ ನಿನಗೆ ತಡ್ಕೊಳಕ್ಕಾಗದೆ ನೀನು ಹೋಗಿ ಕದ್ಕೊಂಬರ್ತೀಯ. ಹಲ್ಲೆಲೂಯಾ. ಬೀಡಿ ಸಿಗರೇಟ್ ಹೊಡಿಯೋನಿದ್ರೆ ಅವನ ಜೊತೆ ಸೇರಿದ್ರೆ ನೀನು ಹೊಡಿತೀಯ. ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತೆ. ನೀನು ಯಾರ ಜೊತೆ ಸೇರ್ತೀಯ ಗಮನ ಇಟ್ಕೋ. ಅವರ ಆಡಂಬರವನ್ನು ನೋಡ್ಕೊಳ್ರಿ. ಪ್ರಿಯ ಸಹೋದರಿ ದಯವಿಟ್ಟು ನಾನು ಹೇಳ್ತೀನಿ, ನೋಡ್ಕೊಳ್ರಿ. ನಾವು ನೋಡುವುದನ್ನ, ನಮ್ಮ ಕಣ್ಣಿಗೆ ಬೀಳುವುದನ್ನು ನೋಡಿ ಬದುಕುವವರಲ್ಲ. ನಾವು ಕಣ್ಣಿಗೆ ಬೀಳದೇ ಇರುವಂಥದ್ದನ್ನು ನಂಬಿ ಬದುಕುವವರಾಗಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಪ್ರತಿಯೊಬ್ಬರನ್ನ ಒಂದು ಸೀಕ್ರೆಟ್ ಹೇಳ್ತೀನಿ. ಪ್ರತಿಯೊಬ್ಬರೊಳಗೆ ಅವಾಗಲೇ ಹೇಳ್ದಂಗೆ ಒಂದು ದುರಾತ್ಮ ಇರುತ್ತೆ. ಅವರನ್ನು ನೀವು ನೋಡಿದ್ದು ನಿಮಗೆ ನೀವು ದೇವರಲ್ಲಿ ಸರಿಯಾಗಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವನು ತನ್ನನ್ನೇ ಹೆಚ್ಚಿಸ್ಕೊಳ್ತಾ ಇರ್ತಾನೆ. ಒಬ್ಬನು ಸುಮ್ಮನೆ ತನ್ನನ್ನು ಬಡಾಯಿ ಕೊಚ್ಕೊಳ್ತಾ ಇರ್ತಾನೆ. ಒಬ್ಬನು ಸುಳ್ಳು ಹೇಳ್ತಾ ಇರ್ತಾನೆ. ಹಂಗೆ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ, ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ನೀನು ಅವನ ಜೊತೆಗೆ ಸೇರಿದ್ರೆ ಲಾಸ್ ಆಗಿ ನೀನೇ ಮೂಲೆಯಲ್ಲಿ ನಿಂತ್ಕೊಳ್ಳೋದು. ಅವನೇನೂ ಆಗಲ್ಲ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನನ್ನು ನೀನು ನೋಡಿದಾಗ ಅವನೊಳಗೆ ಕಾರ್ಯ ಮಾಡುವ ದುರಾತ್ಮನ ನೀನು ನೋಡದೆ ಹೋದರೆ ನೀನು ಆ ದುರಾತ್ಮನಿಗೆ ವಂಚಿಸಲ್ಪಟ್ಟು ನೀನು ಬಿದ್ದು ಹೋಗ್ತೀಯ. ಹಲ್ಲೆಲೂಯಾ. ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತೆ. ಹಲ್ಲೆಲೂಯಾ. ನೀವು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ನೋಡಿರ್ಬೋದು, ಲಾಸ್ಟ್ ಬೆಂಚಲ್ಲಿ ಹಲ್ಲೆಲೂಯಾ ಮಧ್ಯ ಬೆಂಚಲ್ಲಿ ಒಂದು 4-5 ಜನ ಇರ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ? ಸುಮ್ಮನೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದರಲ್ಲಿ ಒಳ್ಳೆಯವನೋಗಿ ಸೇರ್ಕೊಂಡ್ರೆ ಏನಾಗತ್ತೆ? ಅವನು ಇವ್ರಿಗಿಂತ ಜಾಸ್ತಿ ಮಾಡ್ತಾನೆ. ಹಲ್ಲೆಲೂಯಾ. ಹಸುವು ಹಂದಿಯ ಜೊತೆ ಸೇರ್ಕೊಂಡ್ರೆ ಏನು ಮಾಡುತ್ತಂತೆ? ಅದು ಹಂದಿ ಹೋಗಿ ಆ ಕೆಸರಲ್ಲಿ ಉಸ್ಕು ಮೂಗು ಬಿಟ್ಟು ಅಲ್ಲಾಡ್ತಾ ಇದ್ರೆ ಈ ಕರು ನೋಡುತ್ತೆ. ಏನು ಹಿಂಗೆ ಮೂಗು ಬಿಟ್ಟು ಯಾವಾಗಲೂ ಅಲ್ಲಾಡಿಸ್ತಲ್ಲ, ಇದು ಏನು ಸಿಗುತ್ತೆ ಅದರಲ್ಲಿ? ಒಂದ್ಸರಿ ನಾವು ನೋಡೋಣ, ಅದು ಏನಿದು ಏನಂತ ಸಿಗುತ್ತೆ ಅದರಲ್ಲಿ. ಹೋಗಿದ್ದು ಬಿಟ್ಟು ಹ್ಞೂ ಅಂದರೆ ಏನಾಗತ್ತೆ? ಹಲ್ಲೆಲೂಯಾ. ಅದರಲ್ಲಿರೋ ಹುಳ ಅಲ್ಲ, ಮೂಗುಗಳಿಗೆ ಹೋಗಿ. ಹಲ್ಲೆಲೂಯಾ. ದುಸ್ಸಹವಾಸವು ಸದಾಚಾರವನ್ನು ಕೆಟ್ಟ ಯಾರ ಜೊತೆ ನೀವು ಸೇರ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮ ಸಹೋದರರೆಲ್ಲ ದೇವರಲ್ಲಿ ಅಭಿಷೇಕದಲ್ಲಿ ತುಂಬಿರೋಟ್ಟಿಗೆ ನೀನು ನಡೆಯುವಾಗ ಅವರಲ್ಲಿರುವ ಅಭಿಷೇಕ ನಿನ್ನೊಳಗೆ ಬರುತ್ತೆ, ನಿನ್ನೊಳಗಿರುವ ಅಭಿಷೇಕ ಅವರಿಗೆ ಹೋಗುತ್ತೆ. ಹಲ್ಲೆಲೂಯಾ. ಅದು ಬಿಟ್ಟು ನೀನು ನನಗೆ ಜನ ಬೇಕು, ನನಗೆ ಅವ್ರು ಬೇಕು, ಇವರು ಬೇಕು, ಹೋಗು. ಒಂದು ದಿವಸ ಎಲ್ಲವನ್ನ ಕಳೆದುಕೊಂಡು, ಮುಖ್ಯವಾಗಿ ಇಲ್ಲಿ ಒಳ್ಳೆ ಶ್ರೀಮಂತ ನೀನು ಆಗಿಬಿಡ್ಬೋದು, ಒಳ್ಳೆ ಹೆಸರನ್ನ ನೀನು ಮಾಡ್ಕೋಬಹುದು. ಪರಲೋಕ ರಾಜ್ಯಕ್ಕೆ ನೀನು ಹೋಗಿ ನಿಂತಾಗ ಎಲ್ಲರಿಗಿಂತ ಹೀನ ಸ್ಥಿತಿಗೆ ಬಂದು ನಿಂತಿರ್ತೀಯ ನೀನು. ಹಲ್ಲೆಲೂಯಾ. ದುಸ್ಸಹವಾಸವು ಸದಾಚಾರವನ್ನ. ಇನ್ನೊಂದು ವಾಕ್ಯವನ್ನ ಓದಿಕೊಳ್ಳೋಣವಾ? ಅದೇ ಸ್ತೋತ್ರ. ಯಾವ್ದು ನಾವು ವಾಕ್ಯ ಓದಿದ್ದು? 6ನೇ ಅಧ್ಯಾಯ ತೆಗೆದುಕೊಟ್ಟು 1 ಕೊರಿಂಥ 5ನೇ ಅಧ್ಯಾಯ. 1 ಕೊರಿಂಥ 5ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. 5:11.
நான் உங்களுக்கு எழுதினது என்னவென்றால், ஆ. சகோதரன் எண்ணப்பட்ட ஆ. ஒருவர் விபச்சாரக்காரனையாவது, ஆ. பொருளாசைக்காரனையாவது, ஆ. விக்கிர ஆராதனைக்காரனையாவது, உதாசீனனையாவது, வெறியனையாவது, கொள்ளைக்காரனையாவது இருந்தால் அவனோட கலந்திருக்க கூடாது. அப்படிப்பட்டவனுடனே கூட புசிக்கவும் கூடாது. ಆದರೆ ಕ್ರೈಸ್ತ ಸಹೋದರನನ್ನು ಎನ್ನಿಸಿಕೊಂಡವನು, ಹಲ್ಲೆಲೂಯ, ಏನು? ಕ್ರೈಸ್ತ ಸಹೋದರನ ಎನ್ನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸವನ್ನು ಮಾಡಬಾರದು, ಅಂತವನ ಜೊತೆ ಊಟ ಮಾಡಲು ಬಾರದು. ಹಲ್ಲೆಲೂಯ. ಗಮನಿಸಿಕೊಳ್ಳ್ರಿ, ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಕ್ರೈಸ್ತನೆನ್ನಿಸಿಕೊಂಡ ಸಹೋದರನಾಗಲಿ ಸಹೋದರಿ ಆಗಲಿ ಪಾಪವನ್ನ, ಅಕ್ರಮವನ್ನ ಈ ಲೋಕದವರಾಗಿ ನೀನು ಅಸಹ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ವಾಕ್ಯ ಹೇಳ್ತದೆ, ಅವನ ಜೊತೆಯಲ್ಲಿ ಸೇರಬೇಡ, ಅವನೊಟ್ಟಿಗೆ ಊಟ ಮಾಡಬೇಡ. ಗಮನಿಸಿಕೊಟ್ರಿ, ವಾಕ್ಯ ಹೇಳ್ತಾ ಇದೆ, ಬೇಡ, ದೇವರು ಇಲ್ದಿರಂತ ನೀವು ಬೇಡ, ವಾಕ್ಯ ಹೇಳ್ತಾ ಇರೋದು. ಹೌದಾ ಇಲ್ಲ? ಕ್ರೈಸ್ತ ಸಹೋದರನೆನ್ನಿಸಿಕೊಂಡವನು ಸಭೆಗೆ ಬರ್ತೇನೆ ಅಂತ ಹೇಳಿ ಪ್ರತಿ ವಾರ ಸಭೆಗೆ ಬರ್ತಾ ಇರೋನು ಪಾಪ ಮಾಡಿದ್ರು, ಅಕ್ರಮ ಮಾಡಿದ್ರು, ಕುಡುಕನಾದ್ರು, ಬೈಯವನಾದ್ರು, ಸುಳುಕೊಳ್ಳುವನಾದ್ರು, ವಿಗ್ರಹಾರಾಧನೆ ಮಾಡಿದವನಾದ್ರು, ಜಾರನಾಡಿದ್ರು, ಲೋಭಿಯಾದರು, ಯಾವನೇ ಆಗಿದ್ದರು ಇಂಥವನ ಸಹವಾಸವನ್ನ ಮಾಡಬೇಡ. ಹಲ್ಲೆಲೂಯ. ಇದೀರಾ? ಯಾರ ಸಹವಾಸ ಮಾಡಬಾರ್ದು? ಪಾಪ ಮಾಡೋ ಸಹವಾಸ. ಗಮನಿಸಿಕೊಳ್ಳ್ರಿ, ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಯಾರಲ್ಲಿ ಕೂಡ ಇಂಥ ಕಾರ್ಯಗಳು ಕಂಡು ಬಂದರೆ ಸಭೆ ಅವರಿಗೆ ಸಹಾಯ ಮಾಡೋದಿಲ್ಲ, ಸಭೆ ಅವರ ಪಕ್ಷವಾಗಿ ಬರೋದಿಲ್ಲ. ಸತ್ಯವೇದ ಹೇಳೋದನ್ನೇ ನಾವು ಪಾಲಿಸು. ಹಲ್ಲೆಲೂಯ. ಅದು ಬಿಟ್ಟು ಕ್ರಿಸ್ತನಿಗಾಗಿ ವಾಕ್ಯವನ್ನು ಹೇಳುವುದಕ್ಕೋಗಿ ಪ್ರಾಣ ಬಿಡ್ರಿ, ನಿಮ್ಮ ಜೊತೆ ಬಂದು ನಾವು ನಿಮ್ಮ ಪ್ರಾಣ ಕೊಡ್ತೇವೆ. ಹಲ್ಲೆಲೂಯ. ಸಾಕ್ಷಿ ಹೋಗಿ ಹೇಳಲಿಕ್ಕೆ ನಿಂತು ಪ್ರಾಣ ಹೋಗುವುದಾದರೆ ನಿಮ್ಮ ಜೊತೆಲಿ ನಾವು ಕೂಡ ಪ್ರಾಣ ಬಿಡುವರಾಗಿದ್ದೇವೆ. ಹಲ್ಲೆಲೂಯ. ಪಾಪ ಮಾಡಿ, ಅಕ್ರಮ ಮಾಡಿ ನಮಗೆ ಸಹಾಯ ಮಾಡ್ರಿಂದ ಯಾವ ಕಾರಣಕ್ಕೂ ನೋ, ನಿನ್ನದನ್ನ ನೀನೇ ಹೊತ್ಕೋ. ಹಲ್ಲೆಲೂಯ. ದುಸ್ಸಹವಾಸವು ನಿಮ್ಮ ಜೊತೆ ಸೇರಿದ್ರೆ ನಾವು ಕೆಟ್ಟೋಗ್ತೀವಿ ಕಣ್ರಿ. ಬೇಡ, ನಿನ್ನ ಪರಿಶುದ್ಧತೆಯನ್ನ ಕಾಪಾಡಿಕೊ. ಹಲ್ಲೆಲೂಯ. ಏನು ಮಾಡು? ಪರಿಶುದ್ಧತೆಯನ್ನ, ದೇವರ ಆಲಯಕ್ಕೆ ಬರುವುದು ಏನು ಪರಲೋಕ ರಾಜ್ಯ ಡಸ್ಟ್ಬಿನ್ ಅಲ್ಲ, ಯಾರು ಬಂದರೂ ಸೇರಿಸ್ಕೊಂಬಿಡೋದಕ್ಕೆ. ಸುಳ್ಳು. ಪರಲೋಕ ರಾಜ್ಯ ಪರಿಶುದ್ಧ ರಾಜ್ಯ, ಅಲ್ಲಿ ಪರಿಶುದ್ಧರಿಗೆ ಮಾತ್ರ ಅನುಮತಿ. ನಿನ್ನಲ್ಲಿ ಪರಿಶುದ್ಧತೆ ಇಲ್ಲದೆ ಹೋದರೆ ದೇವರಿಗೆ ಯಾವ ಕಾರಣಕ್ಕೂ ನಿನಗೆ ಯಾವ ₹1 ಏನಾಕೋದಿಲ್ಲ, ಮಣೆ ಹಾಕೋದೇ ಇಲ್ಲ. ಹಲ್ಲೆಲೂಯ. ಇದೀರಾ? ಓ, ಸಮಯ ಆಗ್ಬಿಡ್ತು. ದೇವರೇ ಕೋಟಿ ಸ್ತೋತ್ರ. ಹಾಗಾದ್ರೆ ಯಾವಾಗ ಸೈತಾನ್ ನಮ್ಮೊಳಗೆ ಬರ್ತಾನೆ? ಹಲ್ಲೆಲೂಯ. ಬೇಗ ನೋಡ್ಕೊಂಡ್ಬಿಡೋಣ. ಯಾವಾಗ ಸೈತಾನು ನಮ್ಮೊಳಗೆ ಬರ್ತಾನೆ ನಾವು ಓದೋಣವಾ? ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯ. ಬೇಗ ತೆಗೆದುಕೊಳ್ಳ್ರಿ, ಟೈಮ್ ಇಲ್ಲ. 2:17. ஆனாலும் நன்மை தீமை அறியத்தக்க விருட்சத்தின் கனியை புசிக்க வேண்டாம், அதை நீ புசிக்கும் நாளில் சாகவே சாவாய் என்று கட்டளையிட்டார். ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಆಮೆನ್. ಹಲ್ಲೆಲೂಯ. ನೋಡ್ರಿ, ಕಳೆದ ವಾರದಲ್ಲಿ ಒಂದು ವಾಕ್ಯವನ್ನು ಕೇಳಿದ್ವು ಸೇವಕರ ಮುಖಾಂತರ. ಏನು ಕೇಳಿದ್ರಿ? ಹೇಳ್ರಿ. ಕಳೆದ ವಾರ ಯಾವ ವಾಕ್ಯ ನಿಮಗೆ ಹೇಳಲ್ಪಡ್ತು? ಹೇಳ್ರಿ, ಯಾವ ವಾಕ್ಯ ರೀ ಕೇಳಿದ್ವು ಹೋದ ವಾರ? ಹಲ್ಲೆಲೂಯ. ತುಂಬಾ ಜನರು ಮಾತ್ರನೇ ಗೊತ್ತಿರುತ್ತೆ, ಒಂದು 2-3 ಜನಕ್ಕೆ. ಹೋದ ವಾರ ಏನು ಕೇಳಿದ್ರಿ? ವಿಧೇಯತೆ ಬಗ್ಗೆ. ಹಲ್ಲೆಲೂಯ. ಹೌದಾ? ನೋಡ್ರಿ, ಯಾವಾಗ ಸೈತಾನ್ ನಮ್ಮೊಳಗೆ ಬರ್ತಾನೆ, ನಾವು ದೇವರಿಗೆ ಅವಿಧೇಯರಾಗುವಾಗ. ಹಲ್ಲೆಲೂಯ. ದೇವರು ಹೇಳಿದ್ರು, ನಮ್ಮ ಮುಂದೆ ಬೇಗ ಹೋಗ್ತಾ ಇದ್ದೇನೆ, ಆದಾಮ ಅವಳಿಗೆ ಹಣ್ಣನ್ನ ತಿನ್ನಬಾರದು. ಹೌದಾ? ಅಂದ್ರೆ ವಿಧೇಯತೆ. ಇವರೇನ್ ಮಾಡಿದ್ರು? ಹಲ್ಲೆಲೂಯ. ಏನ್ ಮಾಡಿದ್ರು? ತಿಂದ್ರು, ತೆಗೆದುಕೊಂಡು ತಿಂದ್ರು. ಹಲ್ಲೆಲೂಯ. ಯಾವಾಗ ತಿಂದ್ರು ಆಗ ದೇವರ ಸಮ್ಮುಖ ಅವರನ್ನು ಬಿಟ್ಟು ಹೋಯ್ತು. ಬೆತ್ತಲಾದ್ರು, ತಮ್ಮ ಮೈಗಳನ್ನು ಮುಚ್ಚಿಕೊಂಡರು. ದೇವರನ್ನು ಹುಡುಕಿಕೊಂಡು ಬಂದಾಗ ಅವರಿಗೆ ಕಾಣಲೇ ಇಲ್ಲ.
ಹಲ್ಲೆಲೂಯಾ. ಯಾವಾಗ ನೀನು ದೇವರಿಗೆ ಅವಿಧೇಯನಾಗ್ತೀಯೋ, ದೇವರು ಬೇಡ ಅಂತ ಹೇಳುವಂತ ಕಾರ್ಯಗಳನ್ನ ನೀನು ಮಾಡ್ತೀಯೋ, ನೀನು ಯಾರಾಗಿದ್ದರು, ಸಭೆ ವಿಶ್ವಾಸಿ ಆಗಿದ್ದರು, ಸೇವಕನಾಗಿದ್ದರು, ಎಲ್ಡರ್ ಆಗಿದ್ದರು, ರೆವರೆಂಡ್ ಆಗಿದ್ದರು, ದೇವರು ಹೇಳುವಂತ ಮಾತನ್ನ ಕೇಳದೆ ಹೋದಾಗ ದೇವರು ನಿನ್ನನ್ನು ಬಿಟ್ಟು ಹೋಗ್ತಾನೆ. ನಿನ್ನನ್ನ ಬಿಟ್ಟು ಹೋದಂತ ಸೈತಾನು ನಿನ್ನೊಳಗೆ ಬಂದು ಸೇರಿಕೊಳ್ತಾನೆ. ಹಲ್ಲೆಲೂಯಾ. ಆದಾಮ ಏನ್ ಮಾಡಿದ್ರು? ದೇವರ ವಿರೋಧವಾಗಿ ತಪ್ಪು ಮಾಡಿದ್ರು. ಸೈತಾನ್ ಎಲ್ಲಿ ಬಂದ? ಹಲ್ಲೆಲೂಯಾ. ಏದೇನ್ ತೋಟದೊಳಗೆ ಬಂದ. ಸೈತಾನನು ಯಾವಾಗ ಏದೇನ್ ತೋಟದೊಳಗೆ ಬನ್ನೋ, ಜ್ಞಾಪಕ ಇಟ್ಕೊಡ್ರಿ, ಯಾವಾಗ ಸೈತಾನ್ ಏದೇನ್ ತೋಟದೊಳಗೆ ಬನ್ನೋ, ಆದಾಮವ್ವ ದೇವರೊಟ್ಟಿಗಿದ್ದಂತ ಸಮಾಧಾನವನ್ನ ಕಳೆದುಕೊಂಡರು. ಆದಾಮವ್ವ ದೇವರ ಅಭಿಷೇಕವನ್ನ ಕಳೆದುಕೊಂಡರು. ಆದಾಮವ್ವ ತಮಗೆ ಇಡಲ್ಪಟ್ಟ ಏದೇನ್ ತೋಟದಿಂದ ಓಡಿಸಲ್ಪಟ್ಟರು. ಹವ್ವಳು ಗರ್ಭಿಣಿಯಾಗಿ ನೋವಿನಿಂದ ಪ್ರಸವೇದನೆ ಪಡಬೇಕಾಯಿತು. ಗಂಡನು ಪ್ರತಿದಿನ ಹೋಗಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಬೇಕಾಯಿತು. ಹಲ್ಲೆಲೂಯಾ. ಗಮನಿಸಿಕೊಳ್ರಿ, ಸೈತಾನನು ನಮ್ಮೊಳಗೆ ಬಂದರೆ, ಸೈತಾನ ನಮ್ಮ ಮನೆಯೊಳಗೆ ಬಂದರೆ, ಸೈತಾನ ಮಾಡುವ ಕೆಲಸದಲ್ಲಿ ಬಂದರೆ ಎಲ್ಲವನ್ನ ಹಾಳು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಒಂದನ್ನು ಮಿಕ್ಕಿಸಲಿಲ್ಲ ಅವನು. ಎಲ್ಲ ಏನ್ ಮಾಡ್ದ? ಮುಗಿಸ್ಬಿಟ್ಟ, ಹೋಗ್ಬಿಟ್ಟ. ಹಲ್ಲೆಲೂಯಾ. ಇದುವರೆಗೂ ಕಷ್ಟಪಡ್ತಿದ್ದೀವಿ ಕಣ್ರಿ ನಾವು, ಹೌದಾ ಇಲ್ಲ? ಹೆಣ್ಮಕ್ಳು ಪ್ರತಿ ಸಾರಿ ಮಗುವನ್ನು ಹಡಿಯುವಾಗ ಸತ್ತು ಬದುಕ್ತಾರೆ. ಯಾರಿಂದ? ಸೈತಾನನ ಒಳಗೆ ಬಂದದ್ರಿಂದ, ಹೌದಾ ಇಲ್ವಾ? ಸಹೋದರಿಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸೋ ದೇವರು ಇಂಥದ್ದು ಇಟ್ಟೇ ಇಲ್ಲ. ಆರಾಮಾಗಿರೋ ಜೀವನ ಇಟ್ಟಿದ್ರು. ಸೈತಾನಿಗೆ ಒಳಗೆ ಬಿಟ್ಟಿದ್ದಕ್ಕೆ ಇವತ್ತು ಬೆವರು ಸುರಿಸಿಲ್ಲ ಅಂದ್ರೆ ಹಣ ಬರೋದಿಲ್ಲ. ಹಲ್ಲೆಲೂಯಾ. ಬೆವರು ಸುರಿಸಿಲ್ಲ ಅಂದ್ರೆ ರೋಗ ಬಂದ್ಬಿಡುತ್ತೆ. ಬೆವರು ಸುರಿಸಲೇಬೇಕು. ಹಲ್ಲೆಲೂಯಾ. ಇದೀರಾ ನೋಡ್ರಿ, ಸೈತಾನ ಒಳಗೆ ಬಂದ್ರೆ ಎಲ್ಲ ಹಾಳೆ, ಹೌದಾ? ರೈಟ್. ಎರಡನೇದು, ಮೊದಲನೇ ಸಾಮುವೇಲ 15ನೇ ಅಧ್ಯಾಯ 10ನೇ ವಾಕ್ಯ. ಮೊದಲು ಸಾಮುವೇಲ್ ಬರೆದ ಪುಸ್ತಕ 15:10. ಹಾ. ಸಾಕು. நான் சவுலை ராஜாவாக்கினது எனக்கு மனஸ்தாபமாயிருக்கிறது. அவன் என்னை விட்டு திரும்பி வார்த்தைகளை நிறைவேற்றாமல் போனான். ಹಲ್ಲೆಲೂಯಾ. ಯಾವಾಗ ದೇವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಯಾವಾಗ ಸೈತಾನ್ ನಮ್ಮೊಳಗೆ ಬರ್ತಾನೆ, ಯಾವಾಗ ದೇವರು ಹೇಳಿದಂತ ಮಾತನ್ನ ನಾವು ಮಾಡದೆ ಹೋಗ್ತೇವೋ. ಹಲ್ಲೆಲೂಯಾ. ಇದೀರಾ? ಅಯ್ಯಯ್ಯೋ ಬ್ರದರ್ ಬಿಟ್ಬಿಡ್ರಿ ಬ್ರದರ್, ಟೈಮ್ ಆಯಿತು ಅಂತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಬೇಜಾರಾಗಿ ಕೂತಿದ್ದೀರಾ ಬ್ರದರ್, ಆಗ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಇವತ್ತು ನಾವೆಲ್ಲ ಕೂತಿದ್ದೇವೆ. ಯಾರಿಗೊತ್ತು ನಾಳೆ ಒಂದು ಲಾಕ್ಡೌನ್ ಬರಬಹುದು, ಮತ್ತೆ ದೇಶವೇ ಮುಚ್ಚಿ ಹೋಗಬಹುದು. ಕಾಲವು ಸ್ವಲ್ಪವಾಗಿರೋದ್ರಿಂದ ಇರುವುದನ್ನು ನಾವೇನು ಮಾಡ್ಕೋಬೇಕು? ಉಪಯೋಗಿಸ್ಕೊಳ್ಬೇಕು. ಒಂದು ದಿನ ಬರ್ತದೆ, ದೇವರ ವಾಕ್ಯ ಎಲ್ಲೂ ಕೇಳದೇ ಇರುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಬರುವುದರೊಳಗಾಗಿ ನೀನು ದೇವರಲ್ಲಿ ನೆಲೆಯಾಗು, ದೇವರ ವಾಕ್ಯದಲ್ಲಿ ನೆಲೆಯಾಗೋಣ. ಹಲ್ಲೆಲೂಯಾ. ರೈಟ್. ಎರಡನೇದೇನು? ಆತನ ಆಜ್ಞೆಗಳನ್ನು ಯಾವಾಗ ನಾವು ಪಾಲಿಸೋದಿಲ್ಲವೋ ಆಗ ದೇವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಸೈತಾನನು ಒಳಗೆ. ನೋಡ್ರಿ, ವಾಕ್ಯ ಏನ್ ಹೇಳ್ತದೆ? ಕರ್ತನು ಸಮುವೇಲನಿಗೆ, ಸೌಲನನ್ನು ಅರಸನಾಗಿ ಮಾಡಿದಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು. ಹಲ್ಲೆಲೂಯಾ. ಯಾವಾಗ ನೀವು ದೇವರನ್ನ ಬಿಡ್ತೀರೋ, ಯಾವಾಗ ಬಿಡ್ತೀರಾ, ಆತನ ಆಜ್ಞೆಗಳನ್ನ ಯಾವಾಗ ಕೈಗೊಂಡು ನಡೆಯೋದಿಲ್ಲವೋ ಆವಾಗ ನೀವೇನ್ ಮಾಡ್ತೀರಾ? ದೇವರನ್ನ ಬಿಟ್ಟು ಬಿಡ್ತೇವೆ. ಹಲ್ಲೆಲೂಯಾ. ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಾ? ಹಲ್ಲೆಲೂಯಾ. ಒಂದು ಸುಳ್ಳು ಹೇಳಿದ್ರೆ ಏನಿಲ್ಲ, ಸದ್ಯಕ್ಕೆ ಹಿಂಗೆ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ನನ್ನ ದೇವರಿಗೆಲ್ಲ ಗೊತ್ತು. ದೇವರು ಆತನು ಹಲ್ಲೆಲೂಯಾ ತನ್ನ ಕ್ಯಾರೆಕ್ಟರ್ನ ಯಾವತ್ತು ಬದಲಾಯಿಸ್ಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ನಿನ್ನೆ ಇವತ್ತು ಸದಾ ಕಾಲ ಆತನಿದ್ದ ಹಾಗೇ ಇದ್ದಾನೆ. ಹಲ್ಲೆಲೂಯಾ. ಆಬ್ರಾಮನೊಟ್ಟಿಗೆ ಹೇಗಿದ್ರು, ಮೋಶೆಯೊಟ್ಟಿಗೆ ಹೇಗಿದ್ರು, ದಾವೀದನೊಟ್ಟಿಗೆ ಹೇಗಿದ್ರು, ತನ್ನ ಅಪೊಸ್ತಲರೊಟ್ಟಿಗೆ ಹೇಗಿದ್ರು, ನಮ್ಮೊಟ್ಟಿಗೂ ಹಾಗೆ ಇದೆ. ಈ ನೆವರ್ ಚೇಂಜ್. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಸೌಲನೇನ್ ಮಾಡ್ದ? ದೇವರ ಮಾತನ್ನ ಕೇಳದೆ ಆತನ ವಿರೋಧವಾಗಿ ನಡೆದ ಕಾರಣ ದೇವರು ಅವನನ್ನೇನ್ ಮಾಡಿದ್ರು?
ಬಿಟ್ಟುಬಿಟ್ರು. ಹಲ್ಲೆಲೂಯಾ. ನೋಡ್ರಿ, ಚೆನ್ನಾಗೇ ಇದ್ದ ಸೌಲ, ಎಲ್ಲ ಚೆನ್ನಾಗೇ ನಡೀತಿತ್ತು. ಯಾವಾಗ ಸೌಲನು ಸೈತಾನನಿಗೆ ಸ್ಥಳ ಕೊಟ್ಟನೋ, ಸೈತಾನ ಅವನ ಸಂತತಿನೇ ಮುಗಿಸ್ಬಿಟ್ಟ. ಗೊತ್ತಾ ನಿಮಗೆ? ಹಲ್ಲೆಲೂಯಾ. ಅವನು ತಗೊಂಬಂದು ಚುಚ್ಚಲಿಲ್ಲ, ಮಾಡ್ಬಿಟ್ಟು ಹೋಗ್ಬಿಟ್ಟ. ಹಲ್ಲೆಲೂಯಾ. ನೋಡಿ, ಯಾವಾಗ ದೇವರ ವಿರುದ್ಧವಾಗಿ ದೇವರ ಮಾತನ್ನು ಹೋದ್ವಾರ ನಾವು ಕೇಳ್ತೀವಿ, ದೇವರ ಮಾತನ್ನು ಕೇಳಲಿಲ್ಲ. ಹೌದಾ? ಯಜ್ಞ ಹೋಮಗಳಿಗಿಂತ ಮಾತು ಕೇಳಲಿಲ್ಲ, ವಿಧೇಯನಾಗಲಿಲ್ಲ. ಹಲ್ಲೆಲೂಯಾ. ದೇವರನ್ನ ಏನು ಮಾಡ್ದ? ಬಿಟ್ಬಿಟ್ಟ. ತನಗೆ ಹೆಂಗೆ ಮನ್ಸಿಗೆ ಬಂತು ಹಂಗೆಲ್ಲ ಮಾಡ್ದ. ದೇವರು ಪಶ್ಚಾತ್ತಾಪ ಪಟ್ಟ. ಸೌಲನನ್ನ ಏನು ಮಾಡ್ದ ಹೇಳ್ರಿ? ಸೌಲನನ್ನ ತಳ್ಳಿಬಿಟ್ಟ. 23ನೇ ವಾಕ್ಯ ಓದ್ರಿ. ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು. ಸಾಕು. ಹಲ್ಲೆಲೂಯಾ. ಗಮನಿಸಿರಿ, ಇಲ್ಲಿ ವಾಕ್ಯ ಗಮನಿಸಿರಿ. ಎಲ್ಲ ನಾವು ನೋಡ್ತೀವಿ, ಮೇಲಿರೋ 2 ವಾಕ್ಯಗಳು ನೋಡ್ತೇವೆ, ಕೆಳಗಿರುವ ಕಡೆಯ ಸಾಲ ನೋಡ್ರಿ. ಏನಂತ? ನೀನು ಕರ್ತನ ಮಾತನ್ನು ತಳ್ಳಿಬಿಟ್ಟದ್ದರಿಂದ. ಹಲ್ಲೆಲೂಯಾ. ನೀನು ಕರ್ತನ ಮಾತನ್ನ ತಳ್ಳಿಬಿಟ್ಟು. ದೇವ್ರು ಹೇಳ್ತಾರೆ, ಬೇಡ ಮಗನೇ. ದೇವ್ರು ಹೇಳ್ತಾರೆ, ಬೇಡ ಸಹೋದರಿಯೇ. ದೇವರ ವಾಕ್ಯ ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ, ಬೇಡ 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 ಅಂತ. ಇಲ್ಲ ಸ್ವಾಮಿ, ನಾನು ಮಾಡ್ತೀನಿ ಅಂತ ನೀನು ಮಾಡುವುದಾದ್ರೆ ವಾಕ್ಯ ಹೇಳ್ತದೆ, ಆತನು ನಿನ್ನನ್ನು ಅರಸುತನದಿಂದ. ಹಲ್ಲೆಲೂಯಾ. ನಿನಗೆ ದೇವರು ಕೊಟ್ಟಿರುವ ರಕ್ಷಣೆಯಿಂದ ತಳ್ಳಿಬಿಡ್ತಾರೆ. ಇದ್ದೀರಾ? ಗೊತ್ತಾಗೋದಿಲ್ಲ ನಿಮಗೆ. ಸೌಲನು ಸಾಯವರಿಗೆ ಏನಾಗಿದ್ದ? ರಾಜನಾಗಿದ್ದ. ಆದ್ರೆ ಅವನಲ್ಲಿ ಆ ರಾಜನ ಅಧಿಕಾರ ಇಲ್ಲದೆ ಹೋಯ್ತು. ಎಲ್ಲಾ ಸಮಯದಲ್ಲೂ ದಾವೀದನಿಂದ ಓಡ್ತಾ ಇದ್ದ. ಹಲ್ಲೆಲೂಯಾ. ಇದೀರಾ? ಗೋಲಿಯಾತನು ಬಂದಾಗ ಏನ್ ಮಾಡಿದೆ ಗೊತ್ತಿಲ್ಲದೆ ತಡವರ್ಸ್ಕೊಂಡು ಮೂಲೆಯಲ್ಲಿ ಅವಚ್ಕೊಂಡು ಕೂತಿದ್ದ. ಇಲ್ಲ. ಹಲ್ಲೆಲೂಯಾ. ಯಾವಾಗ ದೇವರ ಮಾತನ್ನ ಕೇಳಲಿಲ್ವೋ, ದೇವರವನನ್ನ ಅರಸುತನದಿಂದ ಏನ್ ಮಾಡಿದ್ರು? ತಳ್ಳಿಬಿಟ್ರು. 16ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ, ಬೇಗ ಓದ್ರಿ. 16:14. ಕರ್ತನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಕರ್ತನು ಕಳಿಸಿದ ದುರಾತ್ಮವನನ್ನು ಪೀಡಿಸುವುದಕ್ಕೆ ಬಂದಿತ್ತು. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ದೇವರಾತ್ಮವನನ್ನು ಬಿಟ್ಟು ಹೋಯ್ತು, ಒಳಗೇನ್ ಬಂತು? ಹೇಳ್ರಿ, ಏನ್ ಬಂತು? ಹೌದಾ? ನಮ್ಮ ಮತ್ತಾಯದಲ್ಲಿ ಏನು ಓದ್ವಿ? ಸೈತಾನ್ ತಿರುಗಿ 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 ಮನೆಗೆ ಬಂದ್ರೆ ಯಾರು ಇಲ್ಲ ಅಂದ್ರೆ ಏನ್ ಬಂದ್ಬಿಡುತ್ತೆ? ದೇವರ ವಾಕ್ಯಲ್ಲಿ ಇರ್ತದೆ, ಸೌಲನು ಯಾವಾಗ ದೇವರ ಮಾತನ್ನು ಕೇಳನ್ನು ಬಿಟ್ಬಿಟ್ರು, ದೇವರ ಆತ್ಮ, ದೇವರ ಅಭಿಷೇಕ, ದೇವರು ಏನ್ ಮಾಡಿದ್ರು? ಅವನನ್ನು ಬಿಟ್ಟು ಹೊರಟು ಹೋದ್ರು. ಇವಾಗ ಯಾರು ಬಂತು? ಹಲ್ಲೆಲೂಯಾ. ಜ್ಞಾಪಕ ಇಟ್ಕೊಡ್ರಿ ಪ್ರಿಯ ಸಹೋದರನೇ ಸಹೋದರಿ, ಅವನು ಇಸ್ರೇಲನ್ನು ನಡೆಸಿದವನೇ, ರಾಜಾನೇ, ಸಾಯವರೆಗೂ ರಾಜನಾಗಿದ್ದವನೇ. ಹಲ್ಲೆಲೂಯಾ. ಯಜ್ಞಗಳನ್ನ ಸಮರ್ಪಿಸ್ತಾ ಇದ್ದ, ಸಮಾಧಾನ ಹೋಮಗಳನ್ನ ಸಮರ್ಪಿಸ್ತಾ ಇದ್ದ. ಆದ್ರೆ ದೇವರು ಅವನನ್ನು ಮೆಚ್ಚಿಕೊಳ್ಳಲೇ ಇಲ್ಲ. ಹಲ್ಲೆಲೂಯಾ. ನೀನು ಯಾರಾಗಿದ್ದರೂ ದೇವರ ಮಾತನ್ನ ಕೇಳದೆ ಆತನನ್ನ ತಳ್ಳಿಬಿಟ್ಟರೆ ದೇವರು ನಿನ್ನನ್ನು ಕೂಡ ತಳ್ಳಿಬಿಡ್ತಾ. ಹಲ್ಲೆಲೂಯಾ. ಗಮನಿಸ್ಕೊಡ್ರಿ. ಇಲ್ಲೂ ನೋಡ್ರಿ, ಇಲ್ಲೂ ಒಂದು ಗಮನ ನೋಡ್ರಿ. ಯಾವಾಗ ಸೌಲನು ಸೈತಾನಿಗೆ ಸ್ಥಳ ಕೊಟ್ಟನೋ, ಸೈತಾನು ಬಂದಂಗೆ ಎಲ್ಲ ಹಾಳು ಮಾಡ್ಬಿಟ್ಟ. ಮೊದಲದಾಗಿ ಏನು ಮಾಡ್ದ? ದೇವರೊಟ್ಟಿಗೆ ಅವನಿಗಿದ್ದಂತಹ ಐಕ್ಯತೆನ ಮುರಿದು ಬಿಟ್ಟ. ಹಲ್ಲೆಲೂಯಾ. ಆತನ ಮಾತನ್ನ ಕೇಳದಿರಂಗೆ ಮಾಡಿಬಿಟ್ಟ. 3ನೇದು, ಅವನಿಗಿದ್ದಂಥ ಅರಸುತನವೇ ಹೊರಟು ಹೋಯಿತು. ಹಲ್ಲೆಲೂಯಾ. ಅವನ ಮಕ್ಕಳು, ಅವನು ಎಲ್ಲೋ ಏನೋ ಮಾಡಕ್ಕೆ ಹೋಗಿ ಸತ್ರು. ಒಬ್ಬನು ಅವನ ವಂಶದಲ್ಲಿ ಉಳಿಲಿಲ್ಲ. ಇದೀರಾ? ಹಲ್ಲೆಲೂಯಾ. ನೀನು ಏನು ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದೀಯಾ? ದೇವರು ಆತನು ನ್ಯಾಯಾಧೀಶನು. ಹಲ್ಲೆಲೂಯಾ. ಅವಾಗಲೇ ಹೇಳಿದೆ, ಯಾವಾಗ ನಾವು ದೇವರ ವಿರೋಧವಾಗಿ ನಡ್ತು ನಮ್ಮ ವಂಶವೇ ಇಲ್ಲದೆ ಹೋಗಿಬಿಡ್ತದೆ. ಜ್ಞಾಪಕ ಇಟ್ಕೊಳ್ರಿ. ನಾನು ದೇವರ ವಾಕ್ಯವನ್ನ ಹೇಳ್ತಾ ಇದ್ದೇನೆ, ನಿಮ್ಮನ್ನ ಭಯಪಡಿಸ್ತಾ ಇಲ್ಲ. ಹೌದಾ? ಸೌಲನ ಏನಾಯ್ತು? ಅವನ ವಂಶವೇ ಝೀರೋ, ನಿರ್ನಾಮ, ಯಾವನು ಉಳಿಯಲಿಲ್ಲ. ಯಾವಾಗ ದೇವರ ಮಾತು ನೀನು ತಳ್ತೀಯೋ, ದೇವರ ವಿರೋಧವಾಗಿ ನಿಂತುಕೊಳ್ತೀಯೋ, ದೇವರು ಹೇಳುವ ಕೆಲಸವನ್ನು ಮಾಡದೆ ನಿನಗಿಷ್ಟ ಬಂದದ್ದು, ನನಗೆ ಇದೇ ಸರಿ ಅನ್ಸುದು ನೀನು ಮಾಡುತ್ತೀಯೋ, ದೇವರನ್ನ ತಳ್ಳಿ ಬಿಡ್ತಾರೆ. ಹೋಗಿ ನೀನು ಬೇಡ ನನಗೆ. ಹಲ್ಲೆಲೂಯಾ. ನೀನು ಬೆಚ್ಚಗೂ ಅಲ್ಲದೆ ತಣ್ಣಗೂ ಅಲ್ಲದೆ ನಾನು ನಿನ್ನನ್ನು ಕಾರಿ ಬಿಡ್ತೇನೆ. ಐ ಡೋಂಟ್ ಕೇರ್ ಹೂ ಎವರ್ ಯು ಆರ್. ಹಲ್ಲೆಲೂಯಾ. ನೀನು ರಾಜನಾದರೂ, ಮಂತ್ರಿ ಆದರೂ, ಕೆಳಗಿರುವ ದಾಸನಾದರೂ,
ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ದೇವರು. ಹಲ್ಲೆಲೂಯಾ. ಆದರೆ ಆತನ ಮಾತಿಗೆ ವಿಧೇಯನಾಗಿ ನೋಡ್ರಿ, ದಾವೀದನ ತಿಪ್ಪೆಯಿಂದ ತೆಗೆದುಕೊಂಡು ಬಂದು ಅರಸನನ್ನಾಗಿ ಮಾಡಿದ. ಹಲ್ಲೆಲೂಯಾ. ಯಾವಾಗ ಆತನ ಮಾತನ್ನು ಕೇಳುವಾಗ, ಯಾವಾಗ ಆತನನ್ನು ಸಂತೋಷಪಡಿಸುವಾಗ, ಯಾವಾಗ ಆತನು ಹೇಳುವ ಕಾರ್ಯವನ್ನು ಗಮನವಿಟ್ಟು ಅದರ ಪ್ರಕಾರ ನಡೆಯುವಾಗ, ಹಲ್ಲೆಲೂಯಾ, ನಿನ್ನನ್ನು ತಿಪ್ಪೆಯಿಂದ ತೆಗೆದುಕೊಂಡು ಹೋಗಿ ಮೇಲೆ ನಿಲ್ಲಿಸ್ತಾನೆ. ಹಣಕ್ಕಾಗಿ, ಅಧಿಕಾರಕ್ಕಾಗಿ ನೀನು ಓಡಬೇಡ, ಕರ್ತ ನಿನಗೆ ಕೊಡ್ತಾನೆ. ಆತನು ಕೊಡುವಂಥ ಆಶೀರ್ವಾದ, ಅಧಿಕಾರ ಯಾವನು ನಿನ್ನಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ನೀನು ಓಡಿ ಓಡಿ ಸಂಪಾದನೆ ಮಾಡಿದ್ರೆ ₹1 ನಿನ್ನ ಜೀವನದಲ್ಲಿ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಸೈತಾನನು ಸೌಲನ ಜೀವಿತದಲ್ಲಿ ಬಂದ, ಎಲ್ಲವನ್ನ ಕೆಡಿಸ್ಬಿಟ್ಟ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ಕೊಂಡ್ರೆ ಟೈಮ್ ಕೊಡ್ತೀರಾ ನನಗೆ? ಇನ್ನೊಂದೇ ವಾಕ್ಯ. ಸ್ತೋತ್ರ, ಸ್ತೋತ್ರ. ಮೊದಲನೆಯ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಾಕ್ಯ. சாத்தான் இஸ்ரவேலுக்கு விரோதமாய் எழும்பி இஸ்ரவேலை தொகையிடுகிறதற்கு தாவீதை ஏவி விட்டது. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದಾವೀದನ ಒಳಗೆ ದಾವೀದನು ಸೈತಾನಿಗೆ ಏನ್ ಮಾಡ್ತಾನೆ? ಅನುಮತಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಸೈತಾನು ಇಸ್ರಾಯೇಲರ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನ ಏನ್ ಮಾಡ್ದ? ಪ್ರೇರಿಸಿದ. ಅಷ್ಟೇ. ಹಲ್ಲೆಲೂಯಾ. ಏನ್ ಮಾಡು, ಏನಾಗಲ್ಲ. ಹಲ್ಲೆಲೂಯಾ. ನಮ್ಮ ತುಂಬಾ ಜನರಿಗೆ ಸೈತಾನ್ ಏನ್ ಮಾಡ್ತಾನೆ? ಬಂದು ನೀನು ಮಾಡ್ಲೇಬೇಕಂತ ಹೇಳಲ್ಲ, ಏನ್ ಮಾಡ್ತಾನೆ? ಪ್ರೇರಿಸ್ತಾನೆ. ಮಾಡು, ಏನಾಗಲ್ಲ. ಹಲ್ಲೆಲೂಯಾ. ಮಾಡು, ಏನು ತೊಂದರೆ ಏನಿಲ್ಲ. ಹಲ್ಲೆಲೂಯಾ. ತಿಂಗಳಲ್ಲಿ ಒಂದು 3 ದಿವಸ ಉಪವಾಸವಾಗಿದ್ದಪ್ಪ, ಕಾಪಾಡು ಅಂದ್ಬಿಟ್ರೆ ದೇವರು, ಓ ರೈಟ್ ಮಗನೇ, ಕ್ಷಮಿಸ್ಬಿಟ್ಟೆ. ಹಲ್ಲೆಲೂಯಾ. ಹೌದಾ? ಸೈತಾನ್ ಏನ್ ಮಾಡ್ದ? ದಾವೀದನಿಗೆ ಪ್ರೇರಿಸ್ದ. ಹಲ್ಲೆಲೂಯಾ. ಕಾನೇಶುಮಾರಿ ಮಾಡುವುದಕ್ಕೆ ಜೊತೆಗಿದ್ದ ಸೇವಕರು ಹೇಳ್ದ, ಬೇಡ ಕಣಯ್ಯ, ಯಾಕೆ ಹಿಂಗೆ ಮಾಡ್ತೀಯ? ಬೇಡ, ನಾನು ರಾಜ. ಹಲ್ಲೆಲೂಯಾ. ಮನೆಯಲ್ಲಿ ಎಷ್ಟು ಜನ ಸಹೋದರರು, ನಾನು ಹೇಳಿದ್ದೇ ಮಾಡಬೇಕು. ಇಲ್ಲಿ ಯಾರು? ನಾನೇ. ನಾನು ಹೇಳಿದ್ದೆ ನೀನು ಮಾಡಬೇಕು. ಹಲ್ಲೆಲೂಯಾ. ತುಂಬ ಜನ ಸಹೋದರರು ಇತ್ತೀಚೆಗೆ, ಈ ಮನೆಗೆ ಯಜಮಾನಿ ಯಾರು? ನಾನು ಮಾಡ್ಬೇಕು, ನೀನು. ಹಲ್ಲೆಲೂಯಾ. ಮಾಡ್ರಿ. ಒಂದು ದಿವಸ ಏನು ಮಾಡಿದ್ರೆ ಮಕ್ಕೊಂಡ್ಬಿಡ್ತೀರಾ. ಹಲ್ಲೆಲೂಯಾ. ಅದಕ್ಕೆ ಒಂದು ವಾಕ್ಯ ಇಟ್ಟಿದ್ದೆ, ಈಗ ಟೈಮ್ ಇಲ್ಲ. ಹಲ್ಲೆಲೂಯಾ. ಮನೆಯಲ್ಲಿ ತಲೆಯಾಗಿರೋದು ಬಹಳ ಮುಖ್ಯ. ಈ ದೇಶಕ್ಕೆ ತಲೆ ಯಾರು? ದಾವೀದ. ಹೌದಾ? ದೇಶಕ್ಕೆ ತಲೆ ಯಾರು? ದಾವೀದ. ದಾವೀದ ಏನು ಮಾಡ್ದ? ಮಾಡ್ರಿ ಅಂದ. ಜೊತೆಗಿರೋರು ಹೇಳಿದ್ರು, ಬೇಡ ಕಣಪ್ಪ, ನಾನೇನು ತೀರ್ಮಾನ ತಗೊಂತೀನೋ ನೀನೆಲ್ಲ ಹೇಳ್ಬೇಡ. ನೀನೇನು ಹೇಳೋದು? ನಾನು ನಿನ್ನ ಕಟ್ಕೊಂಬಂದಿರೋದು. ಹೌದಾ? ನಾನು ಹೇಳೋದೆ ನೀನು ಕೇಳಬೇಕು. ಹೌದಾ ಬ್ರದರ್, ಸಹೋದರಿ? ನಾನು ಹೇಳೋದೆ ನೀನು ಕೇಳೋದು. ನೀನು ಕತೆ ಹೊಡಿಬೇಡ, ನೀನು ಬೇಡ. ಮಕ್ಳು ಹೇಳ್ತಾರೆ, ಇದ್ರೆ ಇರೋ, ಇಲ್ಲಾಂದ್ರೆ ಹೋಗ್ತಾರೆ. ಯಾರು ನನಗೆ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು ಬದುಕಕ್ಕೆ. ಬದುಕ್ತೀಯ ಒಂದು ದಿವಸ, ಯಾರು ಇಲ್ಲದೆ ಇದ್ದೀರಾ? ಹಲ್ಲೆಲೂಯಾ. ಅಧಿಕಾರ ಮಾಡಬೇಕು, ದೇವರಿಗೆ ಮಿಂಚಿನ ಹೋಗಿ ಮಾಡಬಾರ್ದು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ಅಯ್ಯ ಬೇಡ ಅಂತ. ದಾವೀದ ಹೇಳ್ತಾನೆ, ಮಾಡಲೇಬೇಕು. ಹಲ್ಲೆಲೂಯಾ. 7ನೇ ವಾಕ್ಯ. இந்த காரியம் தேவனுடைய பார்வைக்கு ஆகாததனானபடியினால் அவர் இஸ்ரவேலை வாதித்தார். போதும். ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದ್ದರಿಂದ ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಇಲ್ಲಿ ಕಾನೇಶುಮಾರಿ ಮಾಡಿದ್ದು ಯಾರಿಗೆ ಕೆಟ್ಟದಾಯ್ತು? ದೇವರಿಗೆ ಕೆಟ್ಟದಾಗ ಕಾಣ್ತು. ನಿನ್ನನ್ನು ಯಾರಪ್ಪ ಮಾಡಕ್ ಹೇಳಿದ್ದು? ಹಲ್ಲೆಲೂಯಾ. ಮನೆಯಲ್ಲಿ ಏನೋ ಒಂದು ತೀರ್ಮಾನ ತೆಗೆದುಕೊಳ್ತೀರಾ? ಹಲ್ಲೆಲೂಯಾ. ಯಾವುದೋ ಒಂದು ತೀರ್ಮಾನ ತೆಗೆದುಕೊಂಡಾಗ ಅದು ದೇವರಿಗೆ ಇಷ್ಟ ಇದೆಯಾ? ದೇವರ ಯೋಜನೆ ಇದೆಯಾ? ದೇವರು ಮಾಡಲು ಇಷ್ಟಪಡ್ತಾ ಇದ್ದಾನ? ಕೇಳೋದಿಲ್ಲ. ನಾನು ಹೇಳಿದ್ ನೀನು ಮಾಡ್ಬೇಕು, ನಾನು ಹೇಳಿದ್ ನಡಿಬೇಕು. ಹಲ್ಲೆಲೂಯಾ. ದಾವೀದನು ಮಾಡ್ದ. ದೇವರಿಗೆ ಹೆಂಗ್ ಕಾಣ್ತು? ಕೆಟ್ಟದಾಗ ಕಾಣ್ತು. ಹಲ್ಲೆಲೂಯಾ. ಹೆಂಗ್ ಕಾಣ್ತು? ಕೆಟ್ಟದಾಗ ಕಾಣ್ತು. ದೇವರು ದಾವೀದನಿಗೆ 3 ಆಪ್ಷನ್ ಕೊಡ್ತಾರೆ. ಹೌದಾ? 12ನೇ ವಾಕ್ಯ ಓದ್ರಿ. 3 ವರ್ಷ
ವರ್ಷಗಳ ಕಾಲ ಹಾ ಬರವು ಉಂಟಾಗಬೇಕು, ಹಾ. ಇಲ್ಲವೇ 3 ತಿಂಗಳುಗಳವರೆಗೂ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗಬೇಕು, ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳುಹಿಸಿದ ಸಂಹಾರಕ ದೂತನಿಂದ ಉಂಟಾಗುವ 3 ದಿನಗಳ ಘೋರ ವ್ಯಾಧಿ ರೂಪವಾದ ಯೆಹೋವನ ಕತ್ತಿ ಬೇಕು. ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ. ಆಮೇನ್. ಸಾಕು ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರು ದಾವೀದನಿಗೆ 3 ಆಪ್ಷನ್ ಕೊಡ್ತಾರೆ. ಏನು? 3 ವರ್ಷ ಬರ, ಆಮೇಲೆ ನಿನ್ನ ಶತ್ರುಗಳ 3 ತಿಂಗಳ ಕಾಲ ಶತ್ರುಗಳ ಕತ್ತಿಗೆ ಬಲಿಯಾಗಬೇಕು, ಇಲ್ಲವೇ ದೇವರು ಕಳಿಸುವ ಸಂಹಾರ ದೂತನು 3 ದಿನ. ಹಲ್ಲೆಲೂಯಾ. ಎಲ್ಲ 3 ಹೌದಾ? ಏನು? 3 ವರ್ಷ ಬರ, 3 ತಿಂಗಳು ಯಾವನೋ ಕೆಳಗೆ ದಾಸನಾಗಿರ್ಬೇಕು, 3 ದಿನ ರೋಗ ಬರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಗಮನ ಇಟ್ಕೊಳ್ರಿ, ಈ ವಾಕ್ಯ ಜ್ಞಾಪಕ ಇಟ್ಕೊಳ್ರಿ, ಬಹಳ ಮುಖ್ಯ. ಸಹೋದರರೇ, ಯಾರ ಮನೆಯಲ್ಲಿ ನಾನೇ ಮೇನ್ ಅನ್ಕೊಂಡಿದ್ದೀರೋ ಅವರೆಲ್ಲ ಈ ವಾಕ್ಯವನ್ನು ಕ್ಲೀನಾಗಿ ಅಂಡರ್ಲೈನ್ ಮಾಡ್ಕೊಂಡು ಇಂಪಾರ್ಟೆಂಟ್ ಅಂತ ಬರ್ಕೊಂಡು ಪೇಂಟ್ ಗೀಂಟ್ ಎಲ್ಲ ಹೊಡೆದು ದೊಡ್ಡದಾಗಿ ಬರೆದಿಟ್ಕೊಳ್ರಿ. ಹಲ್ಲೆಲೂಯಾ. ಯಾವಾಗ ನೀನು ತೆಗೆದುಕೊಳ್ಳುವ ತೀರ್ಮಾನವು ತಪ್ಪಾಗ್ತದೋ ಜ್ಞಾಪಕ ಇಟ್ಕೊಳ್ರಿ, ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಹಣ ಇರೋದಿಲ್ಲ, ಕಾಸಿಲ್ಲ, ತಿನ್ನಕ್ಕೆ ಊಟ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ, ನಡೆಯೋ ಕೆಲಸ ನಡೀತಾ ಇಲ್ಲ, ಏನು ಮಾಡಿದ್ರು ಆಗ್ತಾ ಇಲ್ಲ, ಏನು ನಡೀತು, ಏನಾಯ್ತು, ಏನಾಗ್ತಾ ಇದೆ ಅರ್ಥನೇ ಆಗೋದಿಲ್ಲ. ಹಲ್ಲೆಲೂಯಾ. ದಾವೀದನಿಗೆ ದೇವರ ಆಪ್ಷನ್ ಕೊಟ್ಟರು, ನಿನಗೆ ಆಪ್ಷನ್ನು ಕೊಡಲ್ಲ, ಡೈರೆಕ್ಟಾಗಿ ಆಕ್ಷನ್. ಯಾಕಂದ್ರೆ ಆತನ ಹೇಳೋದು ನಾವು ಕೇಳೋದೇ ಇಲ್ಲಲ್ಲ, ಕೇಳಿದ್ರೆ ತಾನೇ ಆತನ ಹೇಳೋದು ಕೇಳಕ್ಕೆ. ಹೌದಾ? 3 ವರ್ಷ ಬರಗಾಲ. ನಮ್ಮ ಮನೆಯಲ್ಲಿ 3 ವರ್ಷ ಎಲ್ಲ ನಡೆಯಲ್ಲ. ಒಂದು 30 ದಿನ, ಒಂದು 3 ತಿಂಗಳು ಏನೂ ನಡೆಯಲ್ಲ. ಮನೆಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ, ಕಾಣಿಕೆ ಹಾಕೋಕ್ಕೂ ಕಾಸಿಲ್ಲ ಪಾಸ್ಟೆ ಅಂತ ಕಣ್ಣೀರು ಹಾಕ್ತೀವಿ. ಯಾಕೆ ಅಂತ ಯಾವತ್ತಾರು ಒಂದ್ಸರಿ ತಿರುಗಿ ನೋಡಿದ್ದೀರಾ? ನೀನು ತೆಗೆದುಕೊಂಡ ತೀರ್ಮಾನ. ಹಲ್ಲೆಲೂಯಾ. ಏನು? ನೀನು ತೆಗೆದುಕೊಂಡ ತೀರ್ಮಾನ ದೇವರಿಗೆ ಇಷ್ಟ ಆಗಲಿಲ್ಲ ನೀನು ಮಾಡಿದ್ದು. 2ನೇದು 3 ತಿಂಗಳ ಶತ್ರುಗಳ ಕಾಟ. ಅಂದರೆ ಸಾಲ ಮಾಡಿಬಿಟ್ಟಿರ್ತೀವಿ, ಕಟ್ಟಕ್ಕಾಗಲ್ಲ. ಏನು ಮಾಡ್ತಾನೆ ಸಾಲಗಾರ? ಬರ್ತಾನೆ. ಏನು? ಯಾಕೆ? ಹೆಂಗೈತೆ ಮೈಗೆ? ನೀನು ಗಾಡಿ ಎತ್ಕೊಂಡು ಹೋಗ್ಲಾ, ಬೈಕ್ ಎತ್ಕೊಂಡು ಹೋಗ್ಲಾ? ಏನು ಅನ್ಕೊಂಬಿಟ್ಟಿದ್ದೀರಾ? ಕಾಸು ಕೊಟ್ಟ ಮೇಲೆ ಕರೆಕ್ಟಾಗಿ ಕಟ್ಟಬೇಕು, ಇಲ್ಲ ಅಂದರೆ ಹಲ್ಲೆಲೂಯಾ. ಇದರಲ್ಲೂ ಸಂಘ ಗಿಂಗದಲ್ಲಿ ನೀವು ತೊಗೊಂಡ್ಬಿಟ್ರೆ ಒಂದು 10-20 ಜನ ಸಹೋದರರು ಬಂದ್ಬಿಡ್ತಾರೆ. ಯಾರ ಮನೇಲಿ ಕಟ್ಟಕ್ಕಾಗಲ್ಲೇನೆ ನಿನಗೆ, ಅಷ್ಟು ಚಿಲ್ದ ಮೇಲೆ ಯಾಕೆ ತಗೊಳ್ತೀಯ ಅಂತ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಕಟ್ಟಕ್ಕಾಗಲ್ಲ ಸಾಲ. ಏನು ಮಾಡೋದು ಗೊತ್ತಿಲ್ಲ, ಏನು ನಡೀತಾ ಇಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ, ಯಾರಿಗೆ ಕೇಳೋದು ಗೊತ್ತಿಲ್ಲ. ಅಪ್ಪ ದೇವ್ರೆ, ಎಂಥ ಪರಿಸ್ಥಿತಿ ನಾವು ಬಂದ್ಬಿಟ್ವಪ್ಪ. ಕಾರಣ ಹೇಳ್ರಿ, ಕಾರಣ ಹೇಳ್ರಿ. ನೀನು ತೆಗೆದುಕೊಂಡ ಒಂದು ತೀರ್ಮಾನ ದೇವರಿಗೆ ಇಷ್ಟ ಆಗಲಿಲ್ಲ. ದಾವೀದ ತೆಗೆದುಕೊಂಡಿದ್ದು ನಿನ್ನ ಮನಸ್ಸಿಗೆ ಬಂದರೆ ನೀನು ತೊಗೊಂಡ್ಬಿಡೋದ? ನೀನು ರಾಜ ಅಂದ್ಬಿಟ್ರೆ, ನಿನಗೊಂದು ಕುಟುಂಬ ಕೊಟ್ಟರೆ, ಮಕ್ಕಳಂತ ಕೊಟ್ಟರೆ, ಹೆಂಡತಿ ಅಂತ ಕೊಟ್ಟರೆ, ನೀನು ಏನು ಬೇಕಾದ್ರೂ ತೀರ್ಮಾನ ತೆಗೆದುಕೊಳ್ಳೋದಾ? ದೇವರ ಮೇಲಿದ್ದಾನೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರ ಹಸ್ತದಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ರೈಟ್. 3ನೇದು 3 ದಿನ ಘೋರ ವ್ಯಾಧಿ. ಇದ್ದಕ್ಕಿದ್ದಂಗೆ ಮನೇಲಿ ಎಲ್ಲರಿಗೂ ಜ್ವರ, ಶೀತ, ಕೆಮ್ಮು. ಹಲ್ಲೆಲೂಯಾ. ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟ್ರು ಹಾರ್ಟೇ ವೀಕ್ ಅಂತಾನೆ. ಇದೀರಾ? ಹಲ್ಲೆಲೂಯಾ. ಅಲ್ಲಿ ಕಲ್ಲು, ಇಲ್ಲಿ ಕಲ್ಲು, ಅದಾಗ್ತಿದೆ, ಇಲ್ಲಿ ನೋಡ್ತಾ ಇದೆ, ಕಣ್ಣು ಸರಿ ಕಾಣ್ತಾ ಇಲ್ಲ, ತಲೆ ಸುತ್ತಾ ಇದೆ, ಏನೇನೋ ಆಗ್ತದೆ. ಕಾರಣ ತಪ್ಪಾಗಿ ತಿಳ್ಕೊಬಿಟ್ರಿ. ತಲೆ ಸುತ್ತಿರೋರು, ಸುಸ್ತಿರೋರು ತಪ್ಪಾಗಿ ತಿಳ್ಕೊಬಿಟ್ರಿ. ಹಲ್ಲೆಲೂಯಾ. ನಾನು ನಿಮಗೆ ಹೇಳ್ತಾ ಇಲ್ಲ, ವಾಕ್ಯದಿಂದ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಬೇಕು ಅಂತ. ಹಲ್ಲೆಲೂಯಾ. ಏನು ಬಂದ್ಬಿಡ್ತು? ರೋಗ. ಹೆಂಗೆ ಬಂತು? ಯಾಕೆ ಬಂತು? ನೀನು ತೆಗೆದುಕೊಂಡ ತೀರ್ಮಾನ. ಪ್ರಿಯ ಸಹೋದರಿಯೇ, ಹಲ್ಲೆಲೂಯಾ. ಇಲ್ಲಿ ದಾವೀದನಿಗೆ ಹೇಳ್ತಾನೆ, ಯಾರ ಮುಂದೆ ನಾನು ಬಿಡೋದಿಲ್ಲ, ದೇವರ ಹಸ್ತದಲ್ಲಿ ಬಿಡ್ತೇನೆ. 14ನೇ ವಾಕ್ಯ ಓದ್ರಿ. ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು, ಅವರಲ್ಲಿ 70,000 ಜನರು ಸತ್ತರು. ಸಾಕು. ಹಲ್ಲೆಲೂಯಾ. ತಪ್ಪು ಮಾಡಿದ್ಯಾರು? ಸತ್ತಿದ್ಯಾರು? ಯಾರ್ರೀ? ದಾವೀದನು ಸತ್ತ. ದಾವೀದನು ತೀರ್ಮಾನ ತೆಗೆದುಕೊಂಡ. ಯಾರು ಸತ್ರು? ಸರಿ. ಹಲ್ಲೆಲೂಯಾ. ನೀನು ತೆಗೆದುಕೊಳ್ಳುವ ತೀರ್ಮಾನ ನಿಮ್ಮ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಕಷ್ಟ, ವೇದನೆ, ಸಂಕಟ, ಬಾಧೆಗಳನ್ನು ತಂದು, ಹಲ್ಲೆಲೂಯಾ, ನಿನಗೇನೂ ಆಗಲ್ಲ. ಯಾರಿಗಾಗತ್ತೆ? ನಿನ್ನ ಕುಟುಂಬಕ್ಕಾಗತ್ತೆ,
ನಿನ್ನ ಮಕ್ಕಳಿಗಾಗತ್ತೆ, ನಿನ್ನ ತಂದೆ ತಾಯಿಗಾಗತ್ತೆ. ಹಲ್ಲೆಲೂಯ. ನಿನಗೇನೂ ಆಗಲ್ಲ, ಜ್ಞಾಪಕ ಇಟ್ಕೊಳ್ರಿ, ನಿಮಗೇನೂ ಆಗಲ್ಲ. ತೀರ್ಮಾನ ತೆಗೆದುಕೊಂಡವ್ರಿಗೆ ಏನಾರು ಆಯ್ತಾ? ಯಾರಿಗಾಗೋದು? ನಿನ್ನ ಕೆಳಗಡೆ ಯಾರ್ಯಾರು ಇರ್ತಾರೋ ಅವರೆಲ್ಲ ಒಂದು ಕಡೆಯಿಂದ ಪಲ್ಟಿ ಹೊಡೆದು ಬಂದಿರ್ತಾರೆ. ಹಲ್ಲೆಲೂಯ. ಇದ್ದೀರಾ? ಹಲ್ಲೆಲೂಯ. ಟೈಮ್ ಆಗ್ಬಿಡ್ತಾ? ಆದ್ದರಿಂದ ಪ್ರಿಯ ಸಹೋದರನೇ ಸಹೋದರಿ, ನೋಡ್ರಿ, ಇಲ್ಲಿ ಸೈತಾನು ದಾವೀದನನ್ನ ಏನ್ ಮಾಡ್ದ? ಪ್ರೇರಿಸಿದ ಅಷ್ಟೇ. ಮಾಡು. ಒಂದು ಸರಿ ಸೈತಾನು ಒಳಗೆ ಬಂದಿದ್ದು 70,000 ಜನ ಸತ್ತು ಹೋದ್ರು. ಇದ್ದೀರಾ? ಹಲ್ಲೆಲೂಯ. ಒಂದು ಸಾರಿ ನಿನ್ನೊಳಗೆ ನಿಮ್ಮ ಮನೆ ಒಳಗೆ ಸೈತಾನ್ ಬಂದ ಅಂದ್ಕೊಳ್ರಿ, ಬರೋದೆಲ್ಲ ಹಾಳು ಮಾಡಿಬಿಡ್ತಾನೆ. ನಿನಗಿರುವ ಹಣ, ಬ್ಯಾಂಕ್ ಬ್ಯಾಲೆನ್ಸು, ಅಕ್ಕಿ, ಬೇಳೆ, ನಿಮ್ಮ ಸಂಬಂಧಗಳು, ಮಕ್ಕಳ ಆರೋಗ್ಯಗಳು, ಹಲ್ಲೆಲೂಯ, ಎಲ್ಲವನ್ನ ಕೆಡಿಸಿ ಮೂಲೆ ಮೂಲೆ ಮಾಡಿ ಛಿದ್ರ ಮಾಡಿ ಆಚೆ ಹೋಗ್ಬಿಡ್ತಾನೆ. ಹಲ್ಲೆಲೂಯ. ಆಮೇಲೆ ನೀವು ಬಂದು ದೇವರೇ ಕರುಣಿಸಪ್ಪ ಕರುಣಿಸಪ್ಪ. ಎಲ್ಲಿವರೆಗೂ ನೀನು ತೆಗೆದುಕೊಂಡ ತೀರ್ಮಾನ ನೀನು ತಿಳಿದುಕೊಂಡು ಅದಕ್ಕೆ ಮನ ತಿರುಗೋದಿಲ್ವೋ ಅಲ್ಲಿವರೆಗೂ ಇದು ಬದಲಾಗೋದಿಲ್ಲ. ಅರ್ಥ ಮಾಡ್ಕೊಡ್ರಿ, ಸೀಕ್ರೆಟ್. ಹಲ್ಲೆಲೂಯ. ಯಾವುದೋ ಒಂದು ವಿಷಯಕ್ಕಪ್ಪ ಕ್ಷಮಿಸ್ಬಿಡಪ್ಪ, ಇಲ್ಲ, ನೀನು ಯಾವುದು ಮಾಡ್ದೋ ಗಮನಿಸಿ ಅರಿತುಕೊಂಡು ಆ ವಿಷಯಕ್ಕೆ, ಅಪ್ಪ ನಾನು ಬುದ್ಧಿ ಇಲ್ದರೆ ಕೆಲಸ ಮಾಡಿಬಿಟ್ಟಪ್ಪ, ನನ್ನನ್ನು ಕ್ಷಮಿಸಪ್ಪ ಅಂತ ಎಲ್ಲಿವರೆಗೂ ನೀನು ಕೇಳೋದಿಲ್ವೋ ಅಲ್ಲಿವರೆಗೂ ಇದು ನಿಲ್ಲೋದಿಲ್ಲ. ಹಲ್ಲೆಲೂಯ. ದಯವಿಟ್ಟು ನಾನು ದೇವರ ಮುಂದೆ ಬಹಳ ಭಯದಿಂದ ಹೇಳ್ತೇನೆ, ನೀವು ತೀರ್ಮಾನ ತೆಗೆದುಕೊಳ್ಳುವಾಗ ಎಚ್ಚರ. ಹಲ್ಲೆಲೂಯ. ದೇವರು ನ್ಯಾಯಾಧಿಪತಿ. ಸೈತಾನ್ ನೀವು ಒಳಗೆ ಸ್ಥಳ ಕೊಟ್ಟರೆ ಎಲ್ಲ ಹಾಳು ಮಾಡಿಬಿಡ್ತಾನೆ. ಒಂದನ್ನು ದೇವರು ನಿನಗೋಸ್ಕರ ಸ್ವಲ್ಪವಾಗಿ ಕೂಡಿಸಿಟ್ಟ ಎಲ್ಲ ಗಂಟುಗಳನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯ. ಡ್ಯಾಡಿ ಏನು ಹೇಳ್ತಾನೆ? ಕಡೆಯದಾಗಿ ಇನ್ನು ಒಬ್ಬಂಟಿಗೆ ನಿಲ್ಲೋದು, ಯಾರೂ ಇರೋದಿಲ್ಲ. ಹಲ್ಲೆಲೂಯ. ದಯವಿಟ್ಟು ನಾನು ಹೇಳ್ತೇನೆ, ತೀರ್ಮಾನ ತೆಗೆದುಕೊಳ್ಳುವಾಗ ಎಚ್ಚರ. ಫಸ್ಟ್ ದೇವರನ್ನು ವಿಚಾರಿಸ್ರಿ, ಅಪ್ಪ ನಿನ್ನ ಚಿತ್ತ ಇದೆಯಾ? ಹಲ್ಲೆಲೂಯ. ಕೆಲಸಕ್ಕೆ ಹೋಗ್ತಾ ನಿನ್ನ ಚಿತ್ತ ಇದೆಯಾ? ಹಲ್ಲೆಲೂಯ. ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀರಾ? ಚಿತ್ತ ಇದೆಯಾ? ಸಾಲ ತಗೊಳಕ್ಕೆ ಹೋಗ್ತಾ ಇದ್ದೀರಾ? ನಿನ್ನ ಚಿತ್ತ ಇದೆಯಾ? ಹಲ್ಲೆಲೂಯ. ಆತನು ಮಾತನಾಡುವ ದೇವರು ನಿನಗೆ ಆಲೋಚನೆ ಕೊಡ್ತಾನೆ. ಅದಕ್ಕೇನು ಮಾಡಬೇಕು? ಹಲ್ಲೆಲೂಯ. ನಾವೆಷ್ಟೇ ಪ್ರಾರ್ಥನೆ ಮಾಡೋದು ದೇವರು ಮಾತಾಡೋದು ಕೇಳಿಸೋದೇ ಇಲ್ಲ ಬ್ರದರ್. ಆತನ ಆಲ್ರೆಡಿ ಮಾತಾಡಿಟ್ಟಾಯ್ತು. ಓದು. ಹಲ್ಲೆಲೂಯ. ಓದಕ್ಕೆ ಬರಲಿಲ್ವಾ? ಮೊಬೈಲಲ್ಲಿ ವಾಕ್ಯ ಹಾಕೋ ಕೇಳು. ಇಲ್ಲ ಹಂಗಾಗಿಲ್ವಾ? ಸೇವಕರ ಹತ್ರ ಬಾ, ನಾನೇನು ಮಾಡಬೇಕು ಕೇಳು. 3 ದಿವಸ ಉಪವಾಸವಾಗಿದ್ದು ದೇವರ ಸನ್ನಿಧಿಯಲ್ಲಿ ಕಾದಿರು, ಆತನ ಉತ್ತರ ಕೊಡ್ತಾನೆ. ನೀವು ಕೇಳಿದ್ದು ಹೇಳ್ಬಿಡ್ಬೇಕು ದೇವರಲ್ವಾ? ಆತನ ಬೇರೆ ಏನು ಕೆಲಸ ಇಲ್ಲ. ಹಲ್ಲೆಲೂಯ. ಆತನ ಅಪ್ಪ ನೀನು ಹೇಳ್ಬಿಡಪ್ಪ ಅಂದ್ರೆ ಹಂಗೆ ಟೆಲಿಫೋನ್ ಥರ ಹಲೋ ಆಯ್ತು ಮಾಡ್ರಿ ಅಂತ ಹೇಳ್ಬಿಡ್ಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನೇ 40 ದಿನ ಉಪವಾಸವಾಗಿದ್ದು ತಂದೆಯ ಬಳಿ ಕಾದು ಕೊಟ್ಟಿದ್ರು. ಹಲ್ಲೆಲೂಯ. ಆತನ ದೇವರಾಗಿದ್ದರೂ ಕೂಡ ನೀವು 40 ದಿವಸ ಉಪವಾಸ ಮಾಡ್ರಿ ಅಂತ ಹೇಳಿಲ್ಲ. ದಯವಿಟ್ಟು ಕಡಿಮೆ ಪಕ್ಷ 1 ದಿವಸ 3 ದಿವಸ ಕರ್ತನ ಸನ್ನಿಧಿಯ ಎಲ್ಲವನ್ನು ಬಿಟ್ಟು, ಅಪ್ಪ ನಾನೇನು ಮಾಡಬೇಕಪ್ಪ. ಹಲ್ಲೆಲೂಯ. ತೀರ್ಮಾನ ತೆಗೆದುಕೊಳ್ಳುವಾಗ ಹೆಚ್ಚಿಲ್ಲ. ಹಲ್ಲೆಲೂಯ. ರೈಟ್. ಒಂದೇ ಒಂದು ವಾಕ್ಯವನ್ನು ಮಾತ್ರ ಓದಿ ಮುಗಿಸ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ಥ ಗ್ರಂಥ 10. ಯೋಹಾನ ಬರೆದ ಸುವಾರ್ಥ ಗ್ರಂಥ 10 ಕಡೆಯ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಸಾಕು. திருடவும் கொல்லவும் அழிக்கும் வருகிறானே என்று வேறொன்றுக்கும் வரான். ಹಲ್ಲೆಲೂಯ. ಕಳ್ಳನು ಏನಿಗೆ ಬರ್ತಾನೆ? ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ. ಹಲ್ಲೆಲೂಯ. ಸೈತಾನ್ ಬಂದ್ರೆ ನಿನ್ನ ಹತ್ರ ಇರೋದೆಲ್ಲ ಕದ್ಕೊಂಡ್ಬಿಡ್ತಾನೆ, ಬೆಳೆದಿರುವ ಬೆಳೆಗಳೆಲ್ಲ ಕೊಯ್ದು ಬಿಡ್ತಾನೆ, ಆಮೇಲೆ ಒಳಗಿರೋದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯಕ್ಕೂ 2ನೇ ವಾಕ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. 1ನೇ ವಾಕ್ಯದಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದ್ರು. 2ನೇ ವಾಕ್ಯದಲ್ಲಿ ಎಲ್ಲ ಬರಿದಾಗಿತ್ತು ಅಂತ ಹೇಳ್ತದೆ. ದೇವರು ಏನೇ ಸೃಷ್ಟಿ ಮಾಡಿದ್ರು ಪರ್ಫೆಕ್ಟಾಗಿ ಸೃಷ್ಟಿ ಮಾಡಿರ್ತಾರೆ. ಆದರೆ ಸೈತಾನು ಮೇಲಿಂದ ಬಿದ್ದಾಗ ಇದ್ದಂತೆ ಎಲ್ಲವನ್ನ ಏನು ಮಾಡ್ದ? ನಾಶಪಡಿಸಿಬಿಟ್ಟ. ಆಮೇಲೆ ದೇವರು ಎಲ್ಲವನ್ನ ಸರಿ ಮಾಡ್ತಾರೆ. ಹಲ್ಲೆಲೂಯ. ಈಗ ಟೈಮ್ ಇಲ್ಲ. ಆದ್ದರಿಂದ ಸೈತಾನ್ ಬಂದ್ರೆ ಏನೇನು ಮಾಡ್ತಾನೆ? ಆತನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ. ಹಲ್ಲೆಲೂಯ. ಆದ್ದರಿಂದ ನಿಮ್ಮ ಹೃದಯದಲ್ಲಿ ಹಲ್ಲೆಲೂಯ ಸೈತಾನನಿಗೆ ಸ್ಥಳ ಕೊಡಬೇಡ್ರಿ. ಸ್ಥಳ ಕೊಟ್ರೆ
ಎಲ್ಲವನ್ನ ಹಾಳು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಎಲ್ಲ ವಾಕ್ಯ ನೋಡ್ಕೊಂಡು ಸೌಲನ ಜೀವಿತ, ಆದಾಮವ್ವಳ ಜೀವಿತ, ದಾವೀದನ ಜೀವಿತದಲ್ಲಿ ಸೈತಾನ ಬಂದ ಏನು ಮಾಡ್ದ? ಹಾಳ್ಗೆಡವುಬಿಟ್ಟ. ಆದ್ದರಿಂದ ಪ್ರಿಯ ಸಹೋದರರೇ ಸಹೋದರಿಯರೇ, ದಯವಿಟ್ಟು ಮೋಸ ಹೋಗಬೇಡ್ರಿ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ಸೈತಾನನಿಗೆ ಸ್ಥಳ ಕೊಡಬೇಡಿ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ದೇವರಿದ್ದಾನ? ಇಲ್ಲ ನಿಮ್ಮನ್ನು ಬಿಟ್ಟು ಹೋದಂಥ ಬಂದು ಸೈತಾನ್ ಮತ್ತೆ ಸೇರಿಕೊಂಡಿದೆಯಾ? ಒಂದು ನಿಮಿಷ ನಮ್ಮನ್ನು ಗಮನಿಸಿಕೊಳ್ಳೋಣ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಎಲ್ಲ ನಿಂತ್ಕೊಳ್ತೀರಾ? ಕೂತ್ಕೊಂಡಿರ್ತೀರಾ? ನಿಂತ್ಕೊಳ್ತೀರಾ? ಎಲ್ಲರೂ ನಿಂತ್ಕೊಳ್ತೀರಾ? ಕಾಲು ನೋತಿ ಎಲ್ಲ ನಿಂತ್ಕೊಳ್ಳೋಣ ದಯವಿಟ್ಟು. ಎಲ್ಲ ನಾವು ಎದ್ದು ನಿಂತ್ಕೊಂಡು ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಎಲ್ಲರೂ ಕೂಡ ದೇವರ ವಾಕ್ಯವು ನಿಜವಾಗಲೂ ನಿನ್ನೊಟ್ಟಿಗೆ ಮಾತನಾಡಿದರೆ, ದೇವರ ಸ್ವರವನ್ನು ನಿಜವಾಗಲೂ ನೀನು ಕೇಳಿದ್ದರೆ, ದೇವರು ನಿನ್ನೊಟ್ಟಿಗೆ ಇರುವುದಾದರೆ ಪ್ರಿಯ ಸಹೋದರನೇ ಸಹೋದರಿಯೇ, ನಿಮ್ಮ ಹೃದಯವನ್ನು ಇವತ್ತು ಪರೀಕ್ಷೆ ಮಾಡಿಕೊ. ನಿನ್ನ ಹೃದಯಗಳನ್ನು ಪರೀಕ್ಷೆ ಮಾಡಿಕೊ. ನಿನ್ನ ಹೃದಯದಲ್ಲಿ ಇವತ್ತು ಯಾರಿದ್ದಾರೆ? ನಿನ್ನನ್ನು ಬಿಟ್ಟು ಹೋದಂಥ ಸೈತಾನ ಮತ್ತೆ ಬಂದಿದ್ದಾನ? ಇಲ್ಲ ದೇವರಿದ್ದಾನ? ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಾತನ್ನು ಕೇಳುತ್ತಾ ಇದೆಯಾ? ಆತನ ಮಾತಿಗೆ ವಿಧೇಯನಾಗ್ತಾ ಇದೆಯಾ? ಇಲ್ಲ ಸೈತಾನಿಗೆ ಸ್ಥಳವನ್ನು ಕೊಟ್ಟು ಎಲ್ಲವನ್ನು ಕಳೆದುಕೊಳ್ತಾ ಇದೆಯಾ? ಪ್ರಿಯ ಸಹೋದರನೇ ಸಹೋದರಿಯೇ, ಗಮನಿಸಿಕೊಡ್ರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸ್ತದೆ ಅಂತ ದೇವರ ವಾಕ್ಯವು ಹೇಳ್ತದೆ. ನಿನ್ನ ಸಹವಾಸವು ಹೇಗಿದೆ? ಈ ಲೋಕದ ಅಮಲಿನಲ್ಲಿ ಮುಳುಗಿದ್ದೀಯಾ? ಲೋಕದ ಪಾಪ ಕಾರ್ಯಗಳಲ್ಲಿ ಮುಳುಗಿದ್ದೀಯಾ? ದೇವರ ಮಗಳೆಂದು ಹೇಳಿಕೊಂಡು ಇನ್ನೂ ಅಕ್ರಮವನ್ನು, ಪಾಪವನ್ನು, ಅಸಹ್ಯವನ್ನು, ಅಶುದ್ಧವನ್ನು ಮಾಡ್ತಾ ಸೈತಾನಿಗೆ ನಿನ್ನೊಳಗೆ ಸ್ಥಳ ಕೊಟ್ಟು ಇನ್ನೂ ಹಾಗೇ ಜೀವಿಸ್ತಾ ಇದೆಯಾ? ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಿನ್ನನ್ನು ಸ್ತೋತ್ರ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡು. ನಿನ್ನನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡು. ನಿನ್ನ ಹೃದಯವನ್ನು ಕರ್ತನ ಆ ಕರಗಳಿಗೆ ಒಪ್ಪಿಸಿಕೊಡು. ಆತನು ಶುದ್ಧ ಮಾಡಲು ಶಕ್ತನಾಗಿದ್ದಾನೆ. ಆತನ ಎಲ್ಲಾ ದುರಾತ್ಮಗಳನ್ನು ಓಡಿಸಿ ನಿನ್ನ ಹೃದಯವನ್ನು ಅಲಂಕರಿಸಿ ಗೂಡಿಸಿ ಅದರಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಒಬ್ಬನನ್ನ ಹೃದಯದಲ್ಲಿ ತೆರೆದುಕೊಡುವುದಾದರೆ ನಾನು ನನ್ನ ತಂದೆ ಅವನೊಳಗೆ ಬಂದು ಊಟ ಮಾಡ್ತೇವೆ ಅಂತ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಹೃದಯವೇ ದೇವರ ಆಲಯ ಅಂತ ದೇವರ ವಾಕ್ಯ ಹೇಳ್ತದೆ. ನೀವು ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಾ ಅಂತ ಕ್ರಿಸ್ತನ ರಕ್ತದಿಂದ ನಿಮ್ಮನ್ನ ದೇವರು ಕೊಂಡುಕೊಂಡಿದ್ದಾನೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಿಮ್ಮ ಹೃದಯದಲ್ಲಿ ಇವತ್ತು ಯಾರಿದ್ದಾರೆ ಪರೀಕ್ಷೆ ಮಾಡಿಕೊಂಡು ಬೇಡವಾದ ಎಲ್ಲ ಸ್ವಭಾವಗಳನ್ನ, ಎಲ್ಲ ನಿನಗೆ ತಿಳಿಬರುವ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡು. ಎಲ್ಲವನ್ನ ಬಿಟ್ಟು ಬಿಡು. ಅಪ್ಪ, ನನಗೆ ಬೇಡ, ನನಗೆ ಈ ಬೇಡ, ಈ ಕೋಪ ಬೇಡ, ಸಿಟ್ಟು ಬೇಡ, ಕುಡುಕತನ ಬೇಡ. ಸ್ತೋತ್ರ, ಬೀಡಿ ಸಿಗರೇಟ್ಗಳು, ಚರ್ಲಗಳು ಬೇಡ. ಸಿಟ್ಟುಗಳು ಬೇಡ. ಸ್ತೋತ್ರ 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 ಸ್ತೋತ್ರ. ಲೋಭಗಳು ಬೇಡ, ವಿಗ್ರಹಾರಾಧನೆ ಬೇಡ ಸ್ವಾಮಿ. ನನ್ನೊಳಗೆ ಸೈತಾನ ಬರುವುದು ಬೇಡ ಸ್ವಾಮಿ. ನನ್ನ ಹೃದಯವನ್ನು ನಾನು ಕಾಪಾಡಿಕೊಳ್ಳುವಂತೆ, ನನ್ನ ಹೃದಯವನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಕಾಪಾಡುವಂತೆ ಕರ್ತನೇ ಕೃಪೆ ಕೊಡಪ್ಪ ಅಂತ ಬೇಡೋಣವಾ, ಅರಿಕೆ ಮಾಡೋಣವ, ಒಪ್ಪಿಸಿಕೊಡೋಣವ. ಎಲ್ಲರೂ ಬಾಯಿಗಳನ್ನು ತೆರೆದು ಹಾಲೆಲೂಯಾ ಒಪ್ಪಿಸಿಕೊಡೋಣ. ಅಪ್ಪ, ನನ್ನ ಹೃದಯದೊಳಗೆ ನೀನು ಬಾ ಸ್ವಾಮಿ. ನನ್ನ ಹೃದಯದೊಳಗೆ ನೀನು ಬಾರಪ್ಪ. ನನ್ನೊಳಗೆ ನೀನು ಬಾ ಸ್ವಾಮಿ. ಸೈತಾನ ಕಾರ್ಯಗಳು ಇರಲು ಅಧಿಕಾರವಿಲ್ಲ ಸ್ವಾಮಿ. ನನ್ನನ್ನು ಶುದ್ಧೀಕರಿಸು, ನನ್ನ ಹೃದಯವನ್ನು ಶುದ್ಧೀಕರಿಸು. ನನ್ನ ಹೃದಯದೊಳಗೆ ಬಾ, ನನ್ನೊಳಗೆ ವಾಸ ಮಾಡು. ನನ್ನ ಎಲ್ಲಾ ಕಾರ್ಯಗಳಲ್ಲಿ, ನನ್ನ ಎಲ್ಲಾ ಕ್ರಿಯೆಗಳಲ್ಲಿ, ನನ್ನ ಎಲ್ಲ ಕೆಲಸಗಳಲ್ಲಿ ನೀನು ಜೊತೆಗಿರಪ್ಪ ಅಂತ ಒಪ್ಪಿಸಿಕೊಡೋಣವಾ. ಹಾಲೆಲೂಯಾ. ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಯೇಸು ರಾಜನೇ ನಿಮಗೆ ಸ್ತೋತ್ರ. ಕರ್ತಾದಿ ಕರ್ತನೇ ಸ್ತೋತ್ರ. ರಾಜಾದಿ ರಾಜನೇ ಸ್ತೋತ್ರ. ಮಹೋನ್ನತನೇ ನಿಮಗೆ ಸ್ತೋತ್ರ. ಒಪ್ಪಿಸಿಕೊಡೋಣ. ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧನೇ ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧನ ಮಹೋನ್ನತನಾಗಿರುವ ಆತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಯಾರೆಲ್ಲ ಒಪ್ಪಿಸಿಕೊಟ್ಟರೋ ಅವರೆಲ್ಲರೂ ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ಅಪ್ಪ. ಸ್ತೋತ್ರ. ಅವರ ತಪ್ಪುಗಳನ್ನ ಕ್ಷಮಿಸು, ಪಾಪಗಳನ್ನ ಕ್ಷಮಿಸು ಅಪ್ಪ. ಅವರನ್ನ ಶುದ್ಧೀಕರಿಸು ಕರ್ತನೆ. ಇವತ್ತಿಂದ ಶುದ್ಧರಾಗಲಿ ಸ್ವಾಮಿ. ಇವತ್ತಿಂದ ಎಲ್ಲ ಶುದ್ಧರಾಗಲಿ ಕರ್ತನೆ. ಸೈತಾನಿಗೆ ಸ್ಥಳ ಕೊಡದೆ, ಸೈತಾನ ಕಾರ್ಯಗಳಿಗೆ ಸ್ಥಳ ಕೊಡದೆ ಅಪ್ಪ, ತಮ್ಮ ಹೃದಯಗಳನ್ನ
ಪರಿಶುದ್ಧ ಮಾಡಿಕೊಂಡು ತಮ್ಮ ಅಪ್ಪ ಅಂಗಿಗಳನ್ನ ತೊಳೆದುಕೊಂಡವರಾಗಿ ನಿನ್ನ ಮುಂದೆ ಪರಿಶುದ್ಧವಂತರಾಗಿ ನಿಲ್ಲಲಿ ಕರ್ತನೆ. ಅವರೊಳಗೆ ಯಾವ ಸೈತಾನ ಕಾರ್ಯಗಳು ಕ್ರಿಯೆ ಮಾಡಿದ್ದರು ಯಾವುದೇ ದುರಾತ್ಮಗಳು ಸೇರಿಕೊಂಡಿದ್ದರು, ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಎಲ್ಲ ಹೊರಗೆ ಬರಲಿ ಕರ್ತನೆ. ಯೇಸುವೆ, ನೀನು ಅವರೊಳಗೆ ಹೋಗು ಸ್ವಾಮಿ, ನೀನು ಅವರೊಳಗೆ ಜೀವಿಸು ಕರ್ತನೆ. ನೀನು ಅದ್ಭುತವನ್ನ ಮಾಡು, ಬಂದಂತ ಎಲ್ಲರನ್ನ ಆಶೀರ್ವದಿಸು. ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮನೇ, ಸಾಷ್ಟಾಂಗವರೆಗೆ ತಗ್ಗಿಸಿ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೆನ್. 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 ಹಲ್ಲೆಲೂಯಾ.